ಓಂ ಶ್ರೀ ಗುರುಭ್ಯೋ ನಮಃ. ಸದ್ಗುರು ಭಗವಾನ್ ಶ್ರೀ ಶ್ರೀಧರವರ ಚರಿತ್ರೆ 28ನೇ ಅಧ್ಯಾಯ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಯತಿಗಳು ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭಿಸುವ ಪರಮ ಮಂಗಲ ಪುಣ್ಯತಮವಾದ ಶ್ರೀ ಗುರು ಪೌರ್ಣಮಿಯ ಶುಭ ದಿನವೂ ಉದಯಿಸಿತು. ಶ್ರೀಗಳವರು ಏಕಾಂತದಲ್ಲಿಯೇ ತಮ್ಮ 19ನೇ ಚಾತುರ್ಮಾಸ್ಯ ವ್ರತ ವ್ಯಾಸಪೂಜಾ ವಿಧಿಯನ್ನು ಸಜ್ಜನಗಢದಲ್ಲಿ ಶಾಲಿವಾಹನ ಶಕ 1883 ಶ್ರೀ ಪ್ಲವನಾಮ ಸಂವತ್ಸರ ಆಷಾಢ ಶುದ್ಧ ಪೂರ್ಣಿಮೆ ಗುರುವಾರ ಜುಲೈ 27, 1961 ನೆರವೇರಿಸಿದರು. ಶ್ರೀಗಳವರು ಏಕಾಂತದಲ್ಲಿ ಇದ್ದು ಯಾರಿಗೂ ದರ್ಶನವಿಲ್ಲದಿದ್ದರೂ ಸನ್ನಿಧಿಯ ಪುಣ್ಯಭೂಮಿಯ ದರ್ಶನ ಸ್ಪರ್ಶನಕ್ಕಾಗಿ ದೂರದ ಅನೇಕ ಭಕ್ತರು ಸನ್ನಿಧಿಗೆ ಬಂದಿದ್ದರು. ಭಕ್ತಾದಿಗಳ ಇಚ್ಛೆಯಂತೆ ಶ್ರೀಗಳವರು ಶ್ರೀ ಗುರುಪೌರ್ಣಿಮೆ ಈ ವಿಷಯದಲ್ಲಿ ಒಂದು ಲೇಖನೆ ಆಶೀರ್ವಾದ ಸಂದೇಶವನ್ನು ಬರೆದು ದಯಪಾಲಿಸಿದರು. ಅದನ್ನು ಈ ಕೆಳಗೆ ಕೊಡಲಾಗಿದೆ. ಪೌರ್ಣಿಮೆಯು ಸಮಸ್ತ ಗುರುಭಕ್ತರಿಗೂ ಅತ್ಯಂತ ಮಹತ್ವವುಳ್ಳದ್ದು ಮತ್ತು ಅತಿ ಮುಖ್ಯವಾದದ್ದು ಆಗಿರುವುದು. ಇದರ ಮಹತ್ವ ಮತ್ತು ಪ್ರಾಧಾನ್ಯ ಏನೆಂಬುದನ್ನು ಶ್ರೀ ಗುರು ಕೃಪೆಯಿಂದ ವಿವರಿಸಿ ನೋಡಲು ಪ್ರಯತ್ನಿಸೋಣ. ಗೌರವಾತ್ ಗುರು ಎಂದರೆ ಎಲ್ಲದಕ್ಕಿಂತಲೂ ಬಲು ದೊಡ್ಡದಾಗಿ ಇರುವ ವಸ್ತು ಅಥವಾ ತತ್ವವು. ಪೂರ್ಣೆ ಎಂದರೆ ಮೀರುವ ದೊಡ್ಡ ತತ್ವದ ಅಥವಾ ವಸ್ತುವಿನ ಪುಣ್ಯತ್ವದ ಸ್ಥಿತಿಯು. ಹೀಗೆ ಮೇರಿದ ಸರ್ವಾಧಿಕವಾದ ಆ ಬ್ರಹ್ಮತತ್ವದ ಪೂರ್ಣತ್ವದ ಸ್ಥಿತಿಯನ್ನು ಶ್ರೀ ಗುರುವಿನ ಸಾಕಾರ ಮೂರ್ತಿಯಲ್ಲಿ ತೋರಿಸುವ ಅತಿ ಮಹತ್ವಪೂರ್ಣವಾದ ಅತಿ ಪ್ರಾಮುಖ್ಯವನ್ನು ಹೊಂದಿದ ಮಂಗಲ ದಿನವೆಂತಲೇ ಇದು ಗುರುಪೌರ್ಣಿಮೆ. ಸರ್ವಾತಿಶಯವಾದ ಆ ಬಲು ದೊಡ್ಡವಾದ ವಸ್ತುವೇ ಪೂರ್ಣ. ಅದೇ ನನ್ನ ಮತ್ತು ನಿಮ್ಮ ಯಥಾರ್ಥ ರೂಪ. ಇದನ್ನೇ ಆನಂದ ಘನ ಬ್ರಹ್ಮವೆಂದು ಹೇಳುವ ಈ ತತ್ವವನ್ನು, ಯಥಾರ್ಥ ಸ್ಥಿತಿಯನ್ನು ಬೋಧಿಸುವವನೇ ಶ್ರೀ ಗುರುದೇವನು. ತತ್ವಂ ಗೃಹ್ಯಾಂತೀತಿ ಗುರುಹು. ಹುಟ್ಟಿರುವ ಈ ನಾಮರೂಪಗಳುಳ್ಳ ಎಲ್ಲ ಪದಾರ್ಥಗಳು ಒಂದು ದೇಶದಲ್ಲಿ ಇದ್ದರೆ ಇನ್ನೊಂದು ದೇಶದಲ್ಲಿ ಇರುವು. ಆದ್ದರಿಂದ ಇವಕ್ಕೆ ದೇಶದ ಗಡಿ ಇದೆ. ಒಂದು ಕಾಲದಲ್ಲಿ ಇವು ಇದ್ದರೆ ತಮ್ಮ ಕಾಲವನ್ನನುಸರಿಸಿ ನಶಿಸಿ ಹೋದ ಮೇಲೆ ಇವು ಇರುವುದಿಲ್ಲ. ಆದ್ದರಿಂದ ಇವಕ್ಕೆ ಕಾಲದ ಗಡಿ ಇದೆ. ವಸ್ತುಗಳಿಂದ ಜಗತ್ತು ತುಂಬಿಕೊಂಡಿರುವುದರಿಂದಲೂ ಈ ಜಗತ್ತಿನಲ್ಲಿ ಒಂದಕ್ಕಿಂತ ಒಂದು ಹೆಚ್ಚಿನದಾದ ವಸ್ತುವಿರೋಣ ಅಂತ ಇರಲು ಒಂದು ವಸ್ತುವಿಗೆ ಇನ್ನೊಂದು ವಸ್ತುವಿನ ಗಡಿಯಿದೆ. ಈ ಎಲ್ಲ ಪದಾರ್ಥಗಳ ಹುಟ್ಟಿಗೆ ಮೊಟ್ಟ ಮೊದಲಿಗೆ ಕಾರಣವಾದ ವಸ್ತು ನಾಮರೂಪರಹಿತವಾಗಿಯೂ ಈ ದೇಶ ಕಾಲ ವಸ್ತುಗಳ ಗಡಿಯಲ್ಲಿದ್ದಾಗಿಯೂ ಯಾವಾಗಲೂ ಉತ್ಪತ್ತಿ ನಾಶ ರಹಿತವಾಗಿಯೂ ಇರುವಂತಹದೆಂದು ಧಾರಾಳವಾಗಿ ತಿಳಿದುಕೊಳ್ಳಬಹುದು. ಎಲ್ಲ ನಾಮರೂಪಕಗಳ ಉತ್ಪತ್ತಿಯ ಮೊದಲಿದ್ದ ಆ ಸರ್ವಕಾರಣ ತತ್ವವು ನಾಮರೂಪಗಳಿಂದ ರಹಿತವಾಗಿಯೂ ದೇಶ ಕಾಲಾದಿ ಗಡಿಗಳು ನಾಮರೂಪಾತ್ಮಕವಾದ ಪದಾರ್ಥಗಳಿಗೆ ಇರುವುದಾದ್ದರಿಂದ ನಾಮರೂಪರಹಿತವಾದ ವಸ್ತುವು ಈ ಯಾವ ಗಡಿಗೂ ಇಲ್ಲದಾಗಿಯೂ ಇರುವಂತಹದ್ದು ಸತ್ಯವೇ ಸರಿ. ಉತ್ಪತ್ತಿಯುಳ್ಳ ವಸ್ತುಗಳಿಗೆ ನಾಶನವೆಂಬುದು ಕಟ್ಟಿಟ್ಟ ಗಂಟೆ ಸರಿ. ಎಲ್ಲದರ ಉತ್ಪತ್ತಿಯ ಮೊದಲಿದ್ದ
ಈ ಎಲ್ಲದರ ಉತ್ಪತ್ತಿಗೆ ಕಾರಣವಾದ ಈ ನಾಮರೂಪರಹಿತವಾದ ಅದ್ವಿತೀಯ ತತ್ವಕ್ಕೆ ಅರ್ಧಕ್ಕಿಂತಲೂ ಹೆಚ್ಚಿನದಾದ ವಸ್ತುವೇ ಇರದಿರುವಾಗ ಯಾವುದರಿಂದ ಉತ್ಪತ್ತಿ ನಾಶಗಳಾಗವು. ಆದುದರಿಂದ ಸರ್ವಕಾರಣವಾದ ವಸ್ತುವಿಗೆ ಅಥವಾ ತತ್ವಕ್ಕೆ ಉತ್ಪತ್ತಿ ನಾಶಗಳೆಂಬ ಶಾಸ್ತ್ರದ ವಚನವು ನಿಜವೇ ಸರಿ. ವಿನಾಶವ್ಯವ್ಯಸ್ಯ ನ ಕಚ್ಚಿತ್ ಕರ್ತುಮರ್ಹತಿ. ಯಾವುದು ಸ್ವಭಾವದಿಂದಲೇ ಅಜ ಅವ್ಯಯವಾಗಿ ಇರುವಂತಹದೋ ಅದಕ್ಕೆ ಉತ್ಪತ್ತಿ ವಿನಾಶಗಳು ಯಾವುದರಿಂದ ಆಗವು. ಎಲ್ಲದರ ಉತ್ಪತ್ತಿಯ ಮೊದಲಿದ್ದು ಎಲ್ಲದರ ಉತ್ಪತ್ತಿಗೆ ಕಾರಣವಾದ ವಸ್ತುವಿಗೆ ಉತ್ಪತ್ತಿಯು ಯಾವುದರಿಂದ ಹೇಗಾಗುವುದು. ಉತ್ಪತ್ತಿ ಕಲ್ಪಿಸಿದರೆ ಅದು ಕಾರಣವಾಗದೆ ಕಾರ್ಯವೇ ಆಗುವುದು. ಆದುದರಿಂದ ಸರ್ವಕಾರಣವಾದ ವಸ್ತುವಿಗೆ ಉತ್ಪತ್ತಿಯೇ ಇಲ್ಲ. ಅದು ಯಾವಾಗಲೂ ಇದ್ದ ಹಾಗೆ ಇರುವಂತಹುದೆಂಬುದು ದಿಟ. ಎಲ್ಲ ಉತ್ಪನ್ನವಾದ ಪದಾರ್ಥಗಳು ಯಾವುದರ ಇರುವಿಕೆಯಿಂದಲೇ ಇರುವವೋ ಅದನ್ನು ನಾಶಪಡಿಸಲು ಯಾವ ವಸ್ತುವಿನಲ್ಲಿ ಶಕ್ತಿ ಇರುವುದು. ಅದನ್ನು ಅದು ಯಾವಾಗಲೂ ಇದ್ದ ಹಾಗೆ ಇರುವಂತಹದೆಂಬುದೇ ದಿಟ. ಎಲ್ಲ ಉತ್ಪನ್ನವಾದ ಪದಾರ್ಥಗಳು ಯಾವುದರ ಇರುವಿಕೆಯಿಂದಲೇ ಇರುವವೋ ಅದನ್ನು ನಾಶಪಡಿಸಲು ಯಾವ ವಸ್ತುವಿನಲ್ಲಿ ಯಾವುದರ ಇರುವಿಕೆಯಿಂದಲೇ ಇರುವವೋ ಅದನ್ನು ನಾಶಪಡಿಸಲು ಯಾವ ವಸ್ತುವಿನಲ್ಲಿ ಶಕ್ತಿ ಇರುವುದು. ಅದನ್ನು ನಾಶಪಡಿಸಲು ಯಾವುದಾದರೂ ಒಂದು ವಸ್ತು ಹೋಗಿದ್ದೆಂದರೆ ತೆರೆ ಸಮುದ್ರವನ್ನು ನುಂಗಲು ಅಥವಾ ನಷ್ಟಪಡಿಸಲು ಹೋದಂತಾಗುವುದೇ ಸರಿ. ಎಲ್ಲವನ್ನೂ ತನ್ನಲ್ಲಿ ಒಳಪಡಿಸಿಕೊಂಡಿರುವ ವಸ್ತುವಿಗೆ ಎಲ್ಲವೂ ನಷ್ಟವಾದ ಮೇಲೆ ಉಳಿಯುವ ವಸ್ತುವಿಗೆ ನಷ್ಟಪಡಿಸಲು ಇನ್ನೊಂದು ವಸ್ತು ಯಾವುದರೂ ಎಲ್ಲವೂ ನಷ್ಟವಾದ ಮೇಲೆ ಉಳಿಯುವ ವಸ್ತುವಿಗೆ ನಷ್ಟಪಡಿಸಲು ಇನ್ನೊಂದು ವಸ್ತು ಯಾವುದೂ ಇಲ್ಲದಿರುವಾಗ ಅದು ಸ್ಪಷ್ಟವಾಗುವುದು ಹೇಗೆ ಮತ್ತು ಯಾವುದರಿಂದ. ನಾಮರೂಪಗಳುಳ್ಳ ಎಲ್ಲ ಪದಾರ್ಥಗಳನ್ನು ಒಂದೇ ಹೆಸರಿಂದ ಒಮ್ಮೆಲೆ ತಿಳಿಸಬೇಕಾದರೆ ನಾವು ಜಗತ್ತು ಎಂದೇ ಅನ್ನುವೆವು. ರೂಪ ಎಂದರೆ ದಪ್ಪ, ಅಗಲ, ಉದ್ದ ಮತ್ತು ಎತ್ತರ ಇರುವ ಒಂದು ಆಕಾರವೇ ಕಣ್ಣಿಗೆ ಗೋಚರವಾಗುವುದು. ಆದುದರಿಂದ ಆಕಾರ ಅಥವಾ ರೂಪಕ್ಕೆ ದೃಶ್ಯವೆಂದನ್ನುವರು. ಉತ್ಪನ್ನವಾದ ಪದಾರ್ಥಗಳಿಗೆ ಆಕಾರ ಬಂದೊದಗಿ ಅದೇ ದೃಶ್ಯವಾಗುವುದರಿಂದ ಮೇಲೆ ಉತ್ಪನ್ನವಾಗುವುದ ಸರ್ವಕಾರಣವು ನಿರಾಕಾರ ಎಂದರೆ ಅದೃಶ್ಯವಾಗಿರುವುದು ಸಹಜವಾಯಿತು. ಹೀಗೆ ನಿರ್ಗುಣ, ನಿರಾಕಾರ, ನಿರ್ವಿಕಾರದ ಸರ್ವಕಾರಣ ವಸ್ತುವು ಕಣ್ಣುಗಳಿಗೆ ಒಂದೇ ಅಲ್ಲ. ಮನೋವಾಣಿಗಳು ಅದೃಶ್ಯ, ಅಗೋಚರವಾಗಿರುವುದು. ಕಾಣುವ ಪದಾರ್ಥಗಳ ಪರಿಚಯವನ್ನು
ಮಾತು ಮಾಡಿಕೊಡುವುದು, ಕಾಣದಿರುವ ವಸ್ತುವಿನ ತತ್ವದ ವಿವರವನ್ನಾಗಲಿ ಪರಿಚಯವನ್ನಾಗಲಿ ಅದಂತೂ ಮಾಡುವುದು. ದೃಶ್ಯ ಪದಾರ್ಥಗಳ ಪೂರ್ಣ ಪರಿಜ್ಞಾನವಾಗದಿರುವಾಗ ಅದೋ ಇದೋ ಎಂದು ಮನಸ್ಸು ಸಂಶಯ ಪಡುವುದು. ಭವತಿ ನ ಭವತಿ ಎಂದರೆ ಹೌದು ಅಲ್ಲ ಎಂದು ವಿಚಾರವು ನಡೆದು ಆಮೇಲೆ ಬುದ್ಧಿವೃತ್ತಿಯಿಂದ ಅದರ ಪೂರ್ಣ ಪರಿಜ್ಞಾನವಾಗುವುದು. ದೃಶ್ಯ ಪದಾರ್ಥವಾಗದ ಮನಸ್ಸು ಬುದ್ಧಿವೃತ್ತಿಗಳು ಮೊದಲಾಗಿದ್ದು ಅವುಗಳ ಇರುವಿಕೆಗೆ ಕಾರಣವಾದ ಸರ್ವಕಾರಣವಾಗಿದ್ದ ಅನಂತ ವಸ್ತುವಿನ ಸ್ಪಷ್ಟವಾಗಲಿ ಯಾವ ಕುರುಹು ಮನೋಬುದ್ಧಿಗಳಿಗೆ ಏನೋ ತೋರಿದಿರುವಾಗ ಮನಸ್ಸು ಅದರ ವಿಷಯದಲ್ಲಿ ಸಂಶಯವನ್ನಾದರೂ ಪಡುವುದು ಹೇಗೆ? ಬುದ್ಧಿ ಅದರ ವಿಷಯದಲ್ಲಿ ಆಲೋಚಿಸಿ ಇದು ಹೀಗಿರುವಂತಹದೆಂದು ನಿಶ್ಚಯಿಸುವುದಾದರೂ ಹೇಗೆ? ಅನಂತ ವಸ್ತುವನ್ನು ತಿಳಿಯಲು ಹೋದರೆ ಬಿಂದು ಸಿಂಧುವಿನಲ್ಲಿ ಬೇರೆ ಉಳಿಯದ ಪರಿಯಲ್ಲಿ ಆ ಚಕ್ಷುವಾಕು ಮನಸ್ಸು ಬುದ್ಧಿಗಳ ಗತಿಯಾಗುವುದು. ಈ ಕಾರಣ ವಸ್ತು ಅತಿ ಸೂಕ್ಷ್ಮವಾದದ್ದರಿಂದ ದೇಶದ ಗಡಿ ಅಂತೆಯೇ ಅದಕ್ಕೆ ಸಹಜವಾಗಿಯೇ ಸಜಾತೀಯ ವಿಜಾತೀಯ ಪದಾರ್ಥಗಳಿಂದ ಉಂಟಾಗುವ ಸಜಾತೀಯ ವಿಜಾತೀಯ ಭೇದಗಳು ಇಲ್ಲ. ಆ ಕಾರಣವೇ ಇಲ್ಲದೆ ಇದೊಂದೇ ನಿರ್ಗುಣ ನಿರಾಕಾರವಾಗಿಯೂ ಅನಂತ ಭೇದದಂತೆ ಇದಕ್ಕೆ ಸ್ವಾಗತ ಭೇದವೂ ಕೂಡ ಸುತರಾಮೂ ಇಲ್ಲವೇ ಇಲ್ಲ. ಹೊಟ್ಟಿರುವ ಪದಾರ್ಥಗಳು ಈ ತ್ರಿವಿಧ ಪರಿಚ್ಛೇದದಿಂದಲೂ ಈ ತ್ರಿವಿಧ ಭೇದದಿಂದಲೂ ಸೀಮಿತವಾಗುವುದಾದ್ದರಿಂದ ಇವು ಅಲ್ಪವೆಂದೇ ಎನ್ನಿಸಿಕೊಳ್ಳುವವು. ಯಾವುದಕ್ಕೆ ಈ ಯಾವುದರ ಗಡಿಯೂ ತಾಗುವುದಿಲ್ಲವೋ ಆ ಸರ್ವಕಾರಣ ವಸ್ತು ಅಥವಾ ತತ್ವ ಆ ಬ್ರಹ್ಮ ಅಂಶವಿದೆ ಮತ್ತೇನು. ಆದದ್ದರಿಂದಲೇ ಶ್ರುತಿಯ ಸತ್ಯಂ ಜ್ಞಾನ ಸಮಂತಕಂ ಬ್ರಹ್ಮ ಎಂದಿದೆ. ಹೀಗೆ ಆ ಪರಮಾತ್ಮ ಇದೆ ಎಂಬುದಾಗಿ ಬೋಧಿಸುತ್ತದೆ. ಅಲ್ಪವಾದ ಪದಾರ್ಥಗಳು ಅಲ್ಪ ಸುಖರೋಹಿಗಳಾಗುವುದರಿಂದ ಅನಂತ ಅಪಾರ ಸುಖಕ್ಕಾಗಿ ಆಜ್ಯ ಕಾರಣ ರೂಪದ ಪರಬ್ರಹ್ಮನ್ನೇ ಹೊಂದಬೇಕು. ಗುರುರೇವ ಪರಬ್ರಹ್ಮ. ಈ ಶ್ರೀ ಗುರುವಿಗೆ ಶರಣು ಹೋಗಬೇಕು. ಕಣ್ಣು, ವಾಣಿ, ಮನಸ್ಸು, ಬುದ್ಧಿಗಳು ಅಪ್ರಾಪ್ಯವಾದದ್ದು, ಅಗಮ್ಯವಾದದ್ದು ಶ್ರೀ ಗುರು ಕೃಪೆಯಿಂದ ಪ್ರಾಪ್ತವಾಗುವುದು. ಆ ಬ್ರಹ್ಮವು ಗುರುಗಮ್ಯವೆಂದು ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚತ್. ಅದನ್ನು ತಿಳಿಯಲು ಶ್ರೀ ಗುರುದೇವವನ್ನೇ ಮೆರೆಹೋಗಬೇಕೆಂಬುದು ಶ್ರುತಿಯ ಹೇಳಿಕೆಯಿದೆ. ಜ್ಞಾನಂ ವಿನಾ ಮುಕ್ತಿಪದಂ ಲಭ್ಯತೆ ಗುರುಭಕ್ತಿತಃ. ವೃತ್ತಿ ತಾನಾದ ವಿನಾ ಅನಂತಾನಂತ ಆನಂದರೂಪ ಬ್ರಹ್ಮೈಕ್ಯವು ಈ ಮೋಕ್ಷವು ಶ್ರೀಗುರು ಭಕ್ತಿಯಿಂದಲೇ ಬಂದು ಲಭಿಸುವುದೆಂದು ಗುರುಗೀತೆಯೂ ಸಾರುತ್ತಿದೆ.
ಎಲ್ಲ ದೃಶ್ಯ ಪದಾರ್ಥಗಳ ಒಟ್ಟು ಒಂದು ರೂಪವೆಂದರೆ ಈ ಜಗತ್ತು. ಈ ಇಡೀ ಜಗತ್ತು ತನ್ನ ಹುಟ್ಟಿನ ಮೊದಲು ಆ ಅದ್ವಿತೀಯವಾದ ಆನಂದ ರೂಪ ಬ್ರಹ್ಮವೇ ಆಗಿತ್ತೆಂದು ಶ್ರುತಿಯ ಹೇಳಿಕೆ. ಬ್ರಹ್ಮವಾ ಇದಮಗ್ರ ಆಸಿತ್ ಆತ್ಮವಾ ಇದಮೇಕ ವಿವಾಗ್ರ ಆಸಿತ್. ಈ ಬೃಹದಾರಣ್ಯಕ ಮತ್ತು ಐತರೇಯ ಉಪನಿಷತ್ತುಗಳ ಅಭಿಪ್ರಾಯವೂ ಇದೆ ಆಗಿರುವುದು. ಐತರೇಯದ ವಾಕ್ಯದಲ್ಲಿ ಇರುವ ಏಕಃ ಈ ಪದದಿಂದ ಬ್ರಹ್ಮ ಮತ್ತು ಆತ್ಮ ಇವು ಸಮಾನಾರ್ಥಕವಾಗಿರುವ ಶಬ್ದಗಳೆಂದು ಸ್ಪಷ್ಟವಾಗುವುದು. ಹೀಗೆ ಈ ಜಗತ್ತಿನ ಮೂಲ ಮೊದಲಿನ ರೂಪ ಅಥವಾ ಯಥಾರ್ಥ ರೂಪ ಇದೊಂದೇ. ನಾಮರೂಪಕಗಳಿಂದಲೂ ಉತ್ಪತ್ತಿ ನಾಶಗಳಿಂದಲೂ ರಹಿತವಾದ ಮಿತಿ ಇಲ್ಲದ ಆ ಅಪಾರ ಅದ್ವಿತೀಯ ಆನಂದ ರೂಪ ಬ್ರಹ್ಮವೇ ಸರಿ ಎಂದು ಮನಗಾಣಬಹುದು. ಇಡೀ ಜಗತ್ತಿನ ಯಥಾರ್ಥವಾದ ಮೂಲ ರೂಪವೇ ಈ ಬ್ರಹ್ಮ. ಆದ್ದರಿಂದಲೇ ಶ್ರುತಿಯು ಬ್ರಹ್ಮವೇದಂ ವಿಶ್ವಮಿದಂ ವರಿಷ್ಠಂ ಎಂದು ಹೇಳುವುದು. ಓಡುವ ಮನುಷ್ಯನಿಗೆ ಆ ಗತಿಯ ದೃಷ್ಟಿಯಿಂದ ನಿಶ್ಚಲವಾದ ಭೂಮಿಯೇ ಕಾರಣವಾದ ಹಾಗೆ ಎಲ್ಲ ಉತ್ಪತ್ತಿ ನಾಶಗಳಿಂದ ಕೂಡಿದ್ದ ಗತಿ ಪ್ರಧಾನವಾದ ನಾಮರೂಪಗಳೆಲ್ಲ ಎಲ್ಲ ಪದಾರ್ಥಗಳಿಗೆ ಸ್ವಲ್ಪವೂ ಚಲನೆ ಇಲ್ಲದ ನಿಶ್ಚಲ ಆನಂದ ರೂಪವೇ ಮೂಲ ರೂಪ ಅಥವಾ ಮೂಲ ಕಾರಣವಾಗಿರಬಹುದು. ಒಬ್ಬ ಯಾವನಾದರೂ 3+2 = 6 ಎಂದು ಹೇಳಿದರೆ ಈ ತಪ್ಪಾದ ಲೆಕ್ಕಕ್ಕೆ 3+2 = 5 ಎಂಬ ನಿಜವಾದ ಲೆಕ್ಕದ ನಿಜವಾದ ಸಂಸ್ಕಾರವೇ ಕಾರಣ. ಹೀಗೆ ಸುಳ್ಳಾದುದಕ್ಕೆ ಒಂದು ಸತ್ಯವೇ ಕಾರಣವಾಗುವುದೆಂದಾದರೆ ದುಃಖ ಕೊಡುವ ಪದಾರ್ಥಗಳ ಸುಖಕ್ಕೆ ಈ ಜಾಗತಿಕ ಸುಖಕ್ಕೆ ಒಂದು ನಿಜವಾದ ಸುಖವೇ ಕಾರಣವಾಗುವುದು. ಎಂದರೆ ಈ ಜಗತ್ತು ಸುಳ್ಳು, ಸುಖದ ಮೂಲರೂಪ ಸತ್ಯ ಸುಖವೇ ಆಗಿರುವುದು. 3+2 6 ಎಂಬ ತಪ್ಪು ಕಲ್ಪನೆ 3+2 5 ಎಂಬ ಸತ್ಯದ ಸಂಸ್ಕಾರದಿಂದ ಹೇಗೆ ತಿದ್ದಲ್ಪಟ್ಟಬೇಕೋ ಅಂತೆಯೇ ಈ ಜಾಗತಿಕ ಸುಖದ ತಪ್ಪು ಕಲ್ಪನೆ ನಿಜವಾದ ಆ ಜಗತ್ಕಾರಣ ಬ್ರಹ್ಮರೂಪದ ಸುಖದಿಂದಲೇ ತಿದ್ದಲ್ಪಟ್ಟಬೇಕು. ತಾನು ಕಳೆದು ಹೋದ ಎಂದನ್ನವನಿಗೆ ತಾನಿದ್ದಾನೆ ಎಂಬ ತನ್ನ ಇರುವಿಕೆಯೇ ತಿಳಿವಳಿಕೆ ನಿಜಸ್ಥಿತಿಯನ್ನು ಹೇಗೆ ಕಾಣಿಸಿಕೊಡುವುದೋ ಅಂತೆಯೇ ಈ ವಿಶ್ವವು ನಿಜವಾದ ತನ್ನ ಆ ಅನಂತ ಆನಂದ ರೂಪ ಕಾಣದಿರುವ ಸ್ಥಿತಿಯಲ್ಲಿ ತಾನು ಕಳೆದು ಹೋದ ಎಂದೆನ್ನುವಾಗ ತನ್ನ ಮೂಲ ಸ್ವರೂಪದಿಂದ ಇರುವಿಕೆಯ ಹಂಬಲವೇ ಅದರ ಆ ಅನಂತ ಆನಂದ ರೂಪದ ನಿಜಸ್ಥಿತಿಯನ್ನು ಕಾಣಿಸಿಕೊಡುವುದು. ಅಹಂ ಬ್ರಹ್ಮಾಸ್ಮಿ ಎಂಬ ಈ ತಿಳಿವಳಿಕೆ ಆ ಆನಂದ ಘನ ಪರಬ್ರಹ್ಮ ರೂಪದ ಪ್ರಾಪ್ತಿಗೆ ಕಾರಣವಾಗುವುದು. ಹೀಗೆ ತತ್ವಮಸಿ ಎಂದರೆ ನೀನು ಆ ಆನಂದ ಘನ ಪರಬ್ರಹ್ಮವೇ ಆಗಿದ್ದೀಯೇ ಎಂದು ಶ್ರೀಗುರು ಬೋಧಿಸುವನು. ಆಮೇಲೆ ಅಹಂ ಬ್ರಹ್ಮಾಸ್ಮಿ ಎಂದರೆ ಜಗತ್ಕಾರಣ ಆ ಬ್ರಹ್ಮವೇ ಆನಂದ ಘನರೂಪವೇ ತಾನೆಂಬ ಮೂಲ ರೂಪದ ಈ ತಿಳಿವಳಿಕೆಯೇ ಆತನ ಯಥಾರ್ಥ ರೂಪದ ಪ್ರಾಪ್ತಿಗೆ ಕಾರಣವಾಗುವುದು. ಶ್ರೀಗುರು ರೂಪದ ಅಪಾರ ಸುಖದ ಪ್ರಾಪ್ತಿಯಿಂದ ಶಿಷ್ಯನು ಹೀಗೆ ಪೂರ್ಣತ್ವದ ಸ್ಥಿತಿಯನ್ನು ಪಡೆಯುವನು. ನಾಮರೂಪಗಳುಳ್ಳ ಪದಾರ್ಥಗಳೇ ಅಥವಾ ದೇಹಗಳೇ ಇಂದ್ರಿಯಗಳಿಗೂ ಮನೋಬುದ್ಧಿಗಳಿಗೂ ಗೋಚರವಾಗುವವು. ಈ ನಾಮರೂಪಗಳಿಂದ ರಹಿತವಾದ ಜಗತ್ತಿನ ಮೂಲರೂಪವಾದ ಆನಂದ ಘನ ಪರಬ್ರಹ್ಮ ಈ ಇಂದ್ರಿಯಗಳಿಗೂ ಮನೋಬುದ್ಧಿಗಳಿಗೂ ತೋಚದು. ನಾನೂ ಎಂಬ ಈ ಅರಿವಿನಿಂದಲೇ ಅರಿವಿನ ರೂಪವಾದ ಅನಂತ ಆನಂದ ಘನ ಬ್ರಹ್ಮಸ್ವರೂಪವನ್ನು ಪಡೆಯಬೇಕು. ಸೂರ್ಯಪ್ರಕಾಶದ ಅಂಶವಾದ ಕಣ್ಣಿಗೆ ಮಾತ್ರ ಸೂರ್ಯಪ್ರಕಾಶವು ಕಾಣುವಂತೆ ಆನಂದ ಘನವಾದ ಪರಬ್ರಹ್ಮದ ಅಂಶರೂಪವಾದ
ನಾನು ಎಂಬ ಈ ಅರಿವಿಗೆ ಮಾತ್ರ ಸ್ವರೂಪದ ಸಾಕ್ಷಾತ್ಕಾರವಾಗುವುದು. ಸೂರ್ಯ ಪ್ರಕಾಶದ ಕಿರಣವೂ ಸೂರ್ಯ ಪ್ರಕಾಶದಲ್ಲಿ ಎಂದರೆ ಸೂರ್ಯನಲ್ಲಿ ಒಂದಾಗುವಂತೆ ಬ್ರಹ್ಮಪ್ರಕಾಶದ ಕಿರಣವಾದ ನಾನು ಎಂಬ ಅರಿವು ಬ್ರಹ್ಮಪ್ರಕಾಶದಲ್ಲಿ ಎಂದರೆ ಸ್ವಪ್ರಕಾಶ ಆನಂದಗಣ ಬ್ರಹ್ಮದಲ್ಲಿ ಒಂದಾಗುವುದು. ಶ್ರೀ ಗುರುವಿನ ಆರಾಧನೆಯಿಂದ ಇಂತಹ ಗಡಿಯಿಲ್ಲದ ಅನಂತ ಸುಖ ಸ್ವರೂಪದ ಪ್ರಾಪ್ತಿಗಾಗಿ ತನ್ನ ಪೂರ್ಣತ್ವ ಸ್ಥಿತಿಯಲ್ಲಿ ಇರುವುದೇ ಈ ಗುರು ಪೌರ್ಣಿಮೆಯ ಒಂದು ಹೆಚ್ಚುಗಾರಿಕೆ. ಹೊಳೆಗಳು ಸಮುದ್ರವನ್ನು ಸೇರಿ ಸಮುದ್ರಕ್ಕೆ ಆತ್ಮ ಸಮರ್ಪಣೆಯನ್ನು ಮಾಡಿ ಸಮುದ್ರವೇ ಆಗುವಂತೆ ಶಿಷ್ಯರು ಆನಂದ ಮಹೋದಧಿಯಾದ ಗುರುವನ್ನು ಸೇರಿ ಶ್ರೀ ಗುರುವಿಗೆ ಆತ್ಮ ಸಮರ್ಪಣೆಯನ್ನು ಮಾಡಿ ಆನಂದ ಮಹೋದಧಿಯಾಗುವಂತಹ ಸುದಿನವಿದು. ಈ ಗುರುಪೂರ್ಣಿಮೆ ಎಂದರೆ ತೆರೆಗಳು ಸಮುದ್ರವನ್ನು ಸೇರಿ ಪೂರ್ಣತ್ವವನ್ನು ಪಡೆದಂತೆ ಅಂಶರಾದ ಜೀವಿಗಳು ಆನಂದ ಮಹೋದಧಿಯಾದ ಬ್ರಹ್ಮವೇ ಆಗುವ ಶ್ರೀಗುರುವನ್ನು ಸೇರಿ ಪೂರ್ಣತ್ವವನ್ನು ಪಡೆಯುವ ಮಂಗಲ ದಿನ ಈ ಗುರುಪೂರ್ಣಿಮೆಯ ಸುದಿನ. ಸೋಹಂ ಭಾವೇನ ಪೂಜೆಯೇತೆ ಎಂಬ ಉಪನಿಷತ್ತಿನ ಉಪದೇಶದಂತೆ ಸೋಹಂ ಭಾವನೆಯಿಂದ ಬ್ರಹ್ಮರೂಪನಾದ ಗುರುವನ್ನು ಪೂಜಿಸುವ ಮಹಾಯೋಗದ ಪರ್ವಕಾಲವೇ ಈ ಗುರುಪೌರ್ಣಿಮೆ. ಆತ್ಮರೂಪದ ಹಿರಿಮೆಯಿಂದ ಮರೆಯುವ ದೊಡ್ಡ ಹಬ್ಬವೆಂದರೆ ಈ ಗುರುಪೂರ್ಣಿಮೆ. ಕಾಲತ್ರಯೇಂ ಯಥಾ ಸರ್ಪೋ ರಜೋ ನಾಸ್ತಿ ತಥಾ ಮಯಿ ಅಹಂಕಾರಾದಿ ದೇಹಾಂತಂ ಜಗನ್ನಾಸ್ಯ ಹಮದ್ವಯಃ. ಈ ವಿಧವಾಗಿ ಆತ್ಮೋಪನಿಷತ್ತಿನ ಕೊನೆಯಲ್ಲಿ ಹೇಳಿರುವಂತೆ 3 ಕಾಲದಲ್ಲಿಯೂ ಹಗ್ಗದಲ್ಲಿ ಸರ್ಪವು ಇರದಂತೆ ಮೊಟ್ಟ ಮೊದಲು ಉಂಟಾಗುವ ಅಹಂಭಾವನೆಯನ್ನು ಹಿಡಿದು ದೇಹದವರೆಗಿನ ಈ ಜಗತ್ತು ನನ್ನಲ್ಲಿ 3 ಕಾಲದಲ್ಲಿಯೂ ಇಲ್ಲವೇ ಇಲ್ಲ, ನಾನು ಅದ್ವೈನಾಗಿ ಇರುವೆನೆಂಬ ತನ್ನ ತಿಳುವಳಿಕೆಯಿಂದ ನಿಜರೂಪವಾದ ಬ್ರಹ್ಮವಾಗಿ ಬೆಳಗುವಂತಹ ಹಿರಿದಾದ ಶುಭ ಮುಹೂರ್ತವೇ ಈ ಗುರುಪೂರ್ಣಿಮೆ. ಆನಂದಗನ ಬ್ರಹ್ಮೈಕ್ಯ ರೂಪವಾದ ಈ ಸೌಭಾಗ್ಯವು ಗುರುವಿನ ಭಕ್ತಿಯುಕ್ತ ಆಚರಣೆಯಿಂದಲೂ ಅರ್ಚನೆಯಿಂದಲೂ ಈ ಪೌರ್ಣಿಮೆಯ ಶುಭ ದಿನ ನಿಮಗೆಲ್ಲರಿಗೂ ಒದಗಲೆಂದು ನಾನು ಶ್ರೀ ಗುರುವಿನಲ್ಲಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡುವೆನು. ಇತಿ ಶಿವಂ ಶ್ರೀಧರ ಸ್ವಾಮಿ. ಇದಲ್ಲದೆ ರಾತ್ರಿ 8 ಗಂಟೆಗೆ ಉಪದೇಶಾತ್ಮಕವಾದ ಒಂದು ಚಿಕ್ಕ ಸಂದೇಶವನ್ನು ಶ್ರೀಗಳವರು ಕೃಪೆದೋರಿ ದಯಪಾಲಿಸಿದರು ಮತ್ತು ಅದನ್ನು ಮುದ್ರಿಸಿ ಎಲ್ಲ ಭಕ್ತರಿಗೆ ಹಂಚುವಂತೆಯೂ ತಿಳಿಸಿದರು. ಅದರಂತೆ ಮುದ್ರಿಸಿದ ಆವಾಗ ಹಂಚಿದ್ದರು. ಅದು ಕೆಳಗಿನಂತೆ ಇದೆ. ಮಕ್ಕಳಿರ ನೋಡಿ, ಈ ದಿನ ಗುರುಪೂರ್ಣಿಮೆ. ಈ ಶ್ರೀ ಗುರುಮುಖದಿಂದ ತತ್ವವನ್ನರಿತುಕೊಳ್ಳುವ ಇದೊಂದು ದೊಡ್ಡ ಮಂಗಲವಾದ ದಿನ. ಎಲ್ಲ ಸಂಖ್ಯೆಗಳ ಮೊಟ್ಟ ಮೊದಲಿನ ಸಂಖ್ಯೆ ಒಂದಲ್ಲವೇ? ಆ ಒಂದು ಸಂಖ್ಯೆ ಎಲ್ಲದರಲ್ಲಿ ವ್ಯಾಪಿಸಿಕೊಂಡಿದೆ. ಆ ಒಂದೇ ಎಲ್ಲ ಸಂಖ್ಯೆಗಳ ಯಥಾರ್ಥ ರೂಪ. ಹೀಗೆ ಈ ಅನೇಕ ವಿಧದ ಜಗತ್ತಿನ ಮೊಟ್ಟ ಮೊದಲು ಒಬ್ಬನೇ ಆನಂದ ರೂಪ ಪರಮಾತ್ಮವಿದ್ದನು. ಆ ಒಬ್ಬ ಪರಮಾತ್ಮನೇ ಅನೇಕನಾಗುವ ಸಂಕಲ್ಪದಿಂದ ವಿವಿಧ ರೂಪಗಳಾದನು. ಈ ಅನೇಕ ರೂಪಗಳಲ್ಲಿ ಆ ಮಂಗಲಮಯ ಪರಮಾತ್ಮ ತತ್ವವೇ ತುಂಬಿಕೊಂಡಿದೆ. ಒಂದೇ ಎಲ್ಲದೂ ಎಲ್ಲದರ ಸ್ವರೂಪವು. ಹೀಗೆ ಒಂದು ಆನಂದ ರೂಪ ಪರಮಾತ್ಮ. ಹೀಗೆ ನಾವು ಎಲ್ಲರೂ ಒಂದು ಪರಮಾತ್ಮ ತತ್ವವೇ ಸರಿ. ಇಂತಹ ಒಂದು ಆನಂದ ರೂಪದಲ್ಲಿ ದುಃಖವೆಲ್ಲದೆ ಬೇರೆಯಾದರೂ ಇಲ್ಲಿ ಯಾರು? ಹೀಗೆ ನಾವೆಲ್ಲರೂ ಒಂದು ಆನಂದ ರೂಪದ ಗಟ್ಟಿ ಎಂದು ಸಹಜ ಸಿದ್ಧವಾಗುವುದು ನಮ್ಮೆಲ್ಲರ ಸ್ವರೂಪ. ಹೀಗೆ ಒಂದು ಆನಂದ ರೂಪ ಪರಮಾತ್ಮನು
ಪರಮಾತ್ಮನು. ಇದು ತತ್ವಜ್ಞಾನ. ಸರ್ವೇ ಜನ ಸುಖಿನೋ ಭವಂತು. ಚಾತುರ್ಮಾಸ್ಯವು ಪ್ರಾರಂಭವಾದ ಮೇಲೆ ಸಾಧಕರ ಶಂಕ ಸಮಾಧಾನಾದಿ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಶ್ರೀಗಳವರು ಹೆಚ್ಚಾಗಿ ಅಂತರ್ಮುಖತೆಯಲ್ಲಿಯೇ ಇರತೊಡಗಿದರು. ಹೀಗೆ ದಿವಸ ತಿಂಗಳುಗಳು ಕಳೆಯುತ್ತಾ ಪರಮಮಂಗಲವಾದ ವಿಜಯದಶಮಿಯ ದಿನವೂ ಸಮೀಪಿಸತೊಡಗಿತು. ಈ ಸಂದರ್ಭದಲ್ಲಿ ಸಾಧಕರು ಸನ್ಯಾಸದ ವಿಷಯದಲ್ಲಿ ಪ್ರಶ್ನಿಸಿದಾಗ ಶ್ರೀಗಳವರು ದಯಪಾಲಿಸಿದ ಉತ್ತರ ಹೀಗಿದೆ. ಸನ್ಯಾಸಾಶ್ರಮ ಆತ್ಮಜ್ಞಾನಕ್ಕೆ ಮತ್ತು ಆತ್ಮನಿಷ್ಠೆಗೆ ಮೀಸಲಾದದ್ದು. ಒಂದು ಆತ್ಮ ಪ್ರಾಪ್ತಿಯ ಸಾಧನಕ್ಕಾಗಿಯೇ ಇದು ಮೀಸಲಾಗಿದ್ದದ್ದು. ಇಲ್ಲಿ ಬ್ರಹ್ಮಸ್ವರೂಪವಾಗಿ ಇರುವುದೇ ಒಂದು ಧರ್ಮ. ಇಲ್ಲಿ ಮಾಯೆಯೇ ಸೋಕಿಲ್ಲ, ಅವಿದ್ಯೆಯ ಸದ್ದಿ ಇಲ್ಲ, ಜೀವೇಶ್ವರರಲ್ಲಿ ಇಲ್ಲ. ಬಂಜೆಯ ಮಕ್ಕಳೇ ಸರಿ. ಸರ್ವ ಬಂಧ ಮೋಕ್ಷಾದಿಗಳ ಭ್ರಾಂತಿಯನ್ನು ತೆಗೆದುಹಾಕಿದ ಮೇಲೆ ಉಳಿದಿರುವ ಒಂದು ನಿರ್ಭಯವಾದ ಬ್ರಹ್ಮವೇ ಈ ಆಶ್ರಮದಲ್ಲಿ ಉಳಿಯುವುದು. ಆತ್ಮಜ್ಞಾನ ನಿಷ್ಠೆಗಾಗಿ ಸ್ವೀಕರಿಸಿದ ಸನ್ಯಾಸಾಶ್ರಮದ ಲಕ್ಷಣವಿದು. ಆತ್ಮಜ್ಞಾನಕ್ಕಾಗಿ ಸ್ವೀಕರಿಸಿದ ಸನ್ಯಾಸದಲ್ಲಿ ಮೇಲಿನ ಗುರಿಯನ್ನು ಕಣ್ಣ ಮುಂದಿಟ್ಟುಕೊಂಡು ಶ್ರೀಗುರುವಿನ ಮುಖದಿಂದ ಆಧ್ಯಾತ್ಮ ಜ್ಞಾನವನ್ನು ಶ್ರವಣ ಮಾಡಿ ಮಹಾವಾಕ್ಯದ ಉಪದೇಶವನ್ನು ಪಡೆದು ಆನಂದಘನವಾದ ಬ್ರಹ್ಮಸ್ವರೂಪದ ಅನುಸಂಧಾನದಲ್ಲಿ ಪ್ರಣವ ಜಪವನ್ನು ಮಾಡುತ್ತಿರುವುದೇ ಒಂದು ತಪಸ್ಸು ಮತ್ತು ಧರ್ಮ. ಅನಂತ ಆತ್ಮ ಸುಖದ ಪ್ರಾಪ್ತಿಗಾಗಿ ಮಿಕ್ಕ ಎಲ್ಲ ಭ್ರಾಂತಿ ಕಲ್ಪಿತ ಸಂಸಾರದ ವಾಸನೆಗಳನ್ನು ಬಿಟ್ಟು ವಿಷಯ ವಾಸನಾ ಶೂನ್ಯವಾಗಿ ಮನಸ್ಸನ್ನು ನಿರ್ವಿಕಾರವನ್ನಾಗಿ ಮಾಡಿಕೊಂಡು ಸನ್ಯಾಸಾಶ್ರಮವನ್ನು ಕೈಗೊಳ್ಳುವುದು ಸರಿ. ಇಷ್ಟೇ. ಇಲ್ಲಿ ದೇಹ ವಾಸನೆ, ವಾಸನೆ, ಲೋಕವಾಸನೆ ಮುಂತಾದವುಗಳಿಗೆ ಸ್ವಲ್ಪವೂ ಎಡೆ ಇರುವುದಿಲ್ಲ. ಮನಸ್ಸನ್ನು ಆನಂದ ರೂಪಕಾರ ಮಾಡಿ ಆ ಕೇವಲ ಆನಂದವೇ ನಾನೆಂದು ಈ ಅರ್ಥದ ಪ್ರಣವ ಜಪವನ್ನು ಮೌನ ಧರಿಸಿ ಯಾವಾಗಲೂ ಮಾಡುತ್ತಿರಬೇಕು. ಬೆಳಗಿನ ಸಮಯ ಒಂದು ಆಸನದ ಮೇಲೆ ಕುಳಿತ ಸ್ಥಳವನ್ನು ಬಿಡದೆ ಧ್ಯಾನಮಗ್ನನಾಗಿ ನಿತ್ಯ 12,000 ಪ್ರಣವದ ಜಪ ಮಾಡಿದರೆ ತಾನಾಗಿ ಕೇವಲ 12 ತಿಂಗಳಲ್ಲಿಯೇ ಬ್ರಹ್ಮ ಸಾಕ್ಷಾತ್ಕಾರವಾಗುವುದೆಂದು ಸನ್ಯಾಸ ಉಪನಿಷತ್ತಿನಲ್ಲಿ ಹೇಳಿದೆ. ಯಸ್ತು ದ್ವಾದಶಸಹಸ್ರಂ ಪ್ರಣವಂ ಜಪತೇನಹಂ ತಸ್ಯ ದ್ವಾದಶಾಭಿಮಾಸ್ಯೈ ಪರಂ ಬ್ರಹ್ಮ ಪ್ರಕಾಶತೆ. ಸನ್ಯಾಸಿಗಳಿಗೆ ನಿತ್ಯ ಕನಿಷ್ಠ ಪಕ್ಷ 12,000 ಧ್ಯಾನಯುಕ್ತ ಪ್ರಣವ ಜಪ ಮಾಡುವುದೇ ಬ್ರಹ್ಮ ಸಾಕ್ಷಾತ್ಕಾರದ ಸಾಧನೆ. ಸಕಾರಂಚ ಪಕಾರಂಚ ಸಕಾರಂಚ ಹಕಾರಂಚ ಲೋಪಯಿತ್ವಾ ಪ್ರಯೋಜಯೇತ್ ಸಂಧಿಂ ವೈ ಪೂರ್ವ ರೂಪಾಖ್ಯಾಂ ತತೋಸೌ ಪ್ರಣವೋ ಭವೇತ್. ಸೋಹಂ ಸೋ ಪ್ಲಸ್ ಓ ಪ್ಲಸ್ ಅಹಂ ಸೋಹಂ. ತತ್ವದ ವ್ಯಾಖ್ಯಾನಕಾರವಿದು ಮಾಯೋಪಾಧಿಕವಾದಿರೆಂದೆಂದು ತ್ವಂ ಪದ ಜೀವವಾಚ್ಯಕಾರವಿದು ಅವಿದ್ಯೋಪಾಧಿಕವಾದೆಂದು ಈ ಎರಡನ್ನೂ ಹೋಗಲಾಡಿಸಿ ಉಳಿದ ಓ ಪ್ಲಸ್ ಆ ಪ್ಲಸ್ ಅಂ ಇವುಗಳು ಸಂಧಿ ಮಾಡಿದರೆ ಓಂ ಆಗಿ ಇದು ಮಾಯಾ ಅವಿದ್ಯೆಗಳ ತತ್ವ. ವಾಂಗ್ಮಯ ಈಶಾ ಈ ಜೀವ ಶೂನ್ಯ ಒಂದು ನಿರುಪಾಧಿಕ ಆನಂದ ಘನ ಬ್ರಹ್ಮರೂಪವಾಗಿ ಉಳಿಯುವುದು. ಹೀಗೆ ಅರ್ಥದ ಅನುಸಂಧಾನದಿಂದ ಪ್ರಣವ ಜಪವನ್ನು ಮಾಡಿದರೆ ಬ್ರಹ್ಮ ಸಾಕ್ಷಾತ್ಕಾರವಾಗುವುದು ನಿಜವೇ ಸರಿ.
ಸಂತೈ ವಾಸನಾನ್ ಮೌನಾಧೃತೈ ನಾಸ್ತುತ್ತಂ ಪದಂ. ಪಿಂಡ ಬ್ರಹ್ಮಾಂಡಗಳ ಜೀವ ಈಶ್ವರ ವಾಸನೆಗಳನ್ನು ತೊರೆದು ಆನಂದಘನವಾದ ತನ್ನ ಬ್ರಹ್ಮಸ್ವರೂಪವು ಮನಸ್ಸಿಗೂ ಮಾತಿಗೂ ನಿಲುಕದ್ದಲ್ಲವೆಂದು ಮೌನವನ್ನು ತಾಳುವುದಕ್ಕಿಂತಲೂ ಉತ್ತಮವಾದ ಪದವಿಲ್ಲವೆಂದು ಸನ್ಯಾಸಿಗಳಿಗೆ ಉಪನಿಷತ್ತುಗಳ ಹೇಳಿಕೆ ಇದೆ. ಉದಾಹರಣೆಗಾಗಿ ವರಾಹೋಪನಿಷತ್ತಿನ 3 ಶ್ಲೋಕಗಳನ್ನು ಇಲ್ಲಿ ಉದಾಹರಿಸುತ್ತೇವೆ. ಶ್ರೀ ಶಂಕರಾಚಾರ್ಯರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಈ ಶ್ಲೋಕಗಳನ್ನು ತೆಗೆದುಕೊಂಡು ಇನ್ನೂ ಕೆಲವನ್ನು ಅದರಂತೆ ರಚಿಸಿ ಅದಕ್ಕೆ ಸೇರಿಸಿದರು. ತನಗೆ ಜನ್ಮವೂ ಇಲ್ಲದಂತೆ ಮರಣವೂ ಇಲ್ಲ. ತನಗೆ ಮೊದಲಿರುವ ದೇಹವೂ ಮಲರೂಪ, ಆತ್ಮಸ್ವರೂಪ ಮಾತ್ರ ಒಂದು ವಿಮಲ ರೂಪವನ್ನೆನ್ನುವ ಈ ಭಾವನೆಯೇ ಹಂಬಲವೂ ಈಗಿಲ್ಲ. ಇದು ಹೀಗೆ ಅದು ಹಾಗೆ ಎಂಬ ಎಲ್ಲ ಕಲ್ಪನೆಯ ತೆರೆಗಳು ಶಾಂತವಾಗಿ ನಿಸ್ತರಂಗವಾದ ಅಪಾರ ಚಿಸ್ಸಮುದ್ರವೇ ಒಂದಾಗಿ ಈಗ ರಾರಾಜಿಸುವುದು ಎಂಬ ಅನುಭವ ಜ್ಞಾನಯೋಗಿಗಳಿಗೆ ಬರುವುದು. ಆದ್ದರಿಂದ ಸ್ವಚ್ಛವಾಗಿಯೂ ಜ್ಞಾನಘನವಾಗಿಯೂ ಅಖಂಡವಾಗಿಯೂ ಅದ್ವಯವಾಗಿಯೂ ಎಲ್ಲ ದೃಶ್ಯರಹಿತವಾಗಿಯೂ ಒಂದು ತೊಟ್ಟು ದುಃಖವಿಲ್ಲದ್ದಾಗಿಯೂ ಯಾವ ಬ್ರಹ್ಮ ಪದವು ಅತ್ಯಂತ ಪರಿಶುದ್ಧವಾಗಿ ತಾನೇ ತನ್ನಿಷ್ಟಕ್ಕಿರುವುದೋ ಆ ನಿಸ್ತರಂಗ ಆನಂದ ಮಹೋದಧಿಯೇ ನೀನೆಂದು ನಿನ್ನನ್ನು ಯಾವಾಗಲೂ ಭಾವಿಸುತ್ತಾ ಶಾಂತವಾಗಿ ಮೌನದಿಂದಿರು. ಜನ್ಮ ಮೃತ್ಯು ಸುಖ ದುಃಖ ಮುಂತಾದವುಗಳಿಂದ ಯಾವುದು ಯಾವತ್ತೂ ರಹಿತವಾದದೋ, ಯಾವುದು ಜಾತಿ ನೀತಿ ಕುಲ ಗೋತ್ರಗಳಿಂದ ಅತಿ ದೂರವಾದದ್ದೋ, ಜಗತ್ತಿಗೆ ಸಹ ಚಿದ್ವತ್ ಕಾರಣವಾಗಿರುವ ಆ ಬ್ರಹ್ಮವೇ ತಾನೆಂದು ನೀನು ಮೌನವನ್ನು ಧರಿಸಿರು. ಯಾವಾಗಲೂ ಪೂರ್ಣವಾಗಿಯೂ ಯಾವುದು ಅಖಂಡ ಚೇತನ ರೂಪವಾಗಿಯೂ ವಿಶ್ವದಲ್ಲಿ ಇರುವ ಎಲ್ಲ ಭೇದಗಳಿಂದ ರೂಪದಿಂದ ಅದ್ವಿತೀಯವಾಗಿ ಇರುವುದೋ ಆ ನಿತ್ಯ ಮಂಗಳ ರೂಪವಾದ ಬ್ರಹ್ಮವೇ ತಾನೆಂದು ಯಾವಾಗಲೂ ಪೂರ್ಣವಾಗಿಯೂ ಯಾವುದು ಅಖಂಡ ಚಿಂತನ ರೂಪವಾಗಿಯೂ ವಿಶ್ವದಲ್ಲಿ ಇರುವ ಎಲ್ಲ ಭೇದಗಳಿಂದ ರೂಪದಿಂದ ಅದ್ವಿತೀಯವಾಗಿ ಇರುವುದೋ ಆ ನಿತ್ಯ ಮಂಗಲ ರೂಪವಾದ ಬ್ರಹ್ಮವೇ ತಾನೆಂದು ಮೌನದಿಂದ ನೀನು ಸದೈವ ಒಬ್ಬನೇ ಇರತಕ್ಕಾಗುವನು. ಈ ಶ್ರುತಿಯ ಆದೇಶದಂತೆ ನೀವು ಪೂರ್ಣ ಬ್ರಹ್ಮಸ್ವರೂಪರಾಗಿರಿ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಶ್ರೀಗಳವರು ಅನೇಕ ಪ್ರಶ್ನೆಗಳಿಗೆ ಆಗಾಗ ಉತ್ತರವನ್ನು ನೀಡುತ್ತಿದ್ದರು. ಹೀಗೆ 1.5 ವರ್ಷ ಕಳೆದು ಹೋಯಿತು. ರಾಮತಾರಕ ಅನುಷ್ಠಾನ ಹವನವೂ ಪೂಜೆಗೊಂಡಿಸಿತು. ಕೆಲವು ದಿಸಗಳ ಮೇಲೆ ಶ್ರೀಗಳವರ ದೇಹಾರೋಗ್ಯ ಕೊಡುತ್ತಾ ಬಂದು ಔಷಧೋಪಚಾರದ ದೃಷ್ಟಿಯಿಂದ ಏಕಾಂತ ಮುಗಿಸುವುದರ ಬಗ್ಗೆ ಜನನ ಆಗ್ರಹದ ಪ್ರಾರ್ಥನೆ ಆಗಿತ್ತು. ಆಗ ಶ್ರೀಗಳವರು ಏಕಾಂತವನ್ನು ತ್ಯಜಿಸಿದರು. ಭಕ್ತಾದಿಗಳು ಶ್ರೀಗಳವರನ್ನು ಅವರಲ್ಲಿ ಮೂತ್ರಪಿಂಡದ ದೋಷ ಕಾಣಿಸಹಿದ್ದರಿಂದ ಕಾಸೇಗಾಂವ್ಕರ್ ವೈದ್ಯರ ಸಲಹೆಯ ಮೇರೆಗೆ
ಪುಣೆಯ ಗುರುಭಕ್ತ ಪೃಥ್ವಿರಾಜ್ ಭಾಲೇರಾವ್ ಇವರ ಪ್ರಶಾಂತ ಬಂಗಲೆಯಲ್ಲಿ ಉಳಿಸಿ ಔಷಧೋಪಚಾರ ನಡೆಸಿದರು. ಅಲ್ಲಿಯ ಸುಪ್ರಸಿದ್ಧರಾದ ಡಾಕ್ಟರ್ ಬೇಂದ್ರೆ, ಡಾಕ್ಟರ್ ದೀಕ್ಷಿತ್, ವೈದ್ಯ ಹರಿಭಾವು ಕರ್ಮಳ್ಕರ್, ಕಾಸೆಗಾಂವ್ಕರ್ ವೈದ್ಯ ಮುಂತಾದವರು ಚಿಕಿತ್ಸೆ ನಡೆಸುತ್ತಿದ್ದರು. ಈ ಸಂದರ್ಭದಲ್ಲಿ ಯೋಗಿರಾಜ ಶ್ರೀ ಗುಳ್ವಣಿ ಮಹಾರಾಜರೆಂದು ಶ್ರೀಗಳವರ ದರ್ಶನಕ್ಕೆ ಸೇವೆಯಲ್ಲಿ ನಿರತರಾಗಿದ್ದರು. ಶ್ರೀಗಳವರು ಇಲ್ಲಿಗೆ ಬಂದಿರುವ ವಿಷಯ ತಿಳಿದು ಅನೇಕ ಜನರು ದರ್ಶನಕ್ಕಾಗಿ ಬರತೊಡಗಿದ್ದರಿಂದ ಶ್ರೀಗಳವರಿಗೆ ವಿಶ್ರಾಂತಿ ದೊರೆಯದಾಯಿತು. ಆದ್ದರಿಂದ ಕೆಲವು ದಿವಸಗಳ ಅನಂತರ ಶ್ರೀಗಳವರ ವಾಸ್ತವ್ಯವನ್ನು ಪುಣೆಯ ಮಫ್ತಲಾಲ್ ಬಂಗಲೆಗೆ ಬದಲಾಯಿಸಲಾಯಿತು. ಅಲ್ಲಿಯೂ ಔಷಧೋಪಚಾರ ನಡೆಯುತ್ತಲೇ ಇತ್ತು. ಸ್ವಲ್ಪವೇನೂ ಪ್ರಕೃತಿ ಸುಧಾರಿಸಿದಂತೆ ಕಂಡುಬಂದರೂ ವಿಶೇಷವಾದ ಪ್ರಯೋಜನವಾಗಿರಲಿಲ್ಲ. ಪೃಥ್ವಿರಾಜ್ ಭಾಲೇರಾವ್ ಇವರ ಜ್ಯೇಷ್ಠ ಪುತ್ರನು ಉಪನಯನವನ್ನು ನಿಶ್ಚಯಿಸಿದರು. ಅದಕ್ಕೆ ಆಶೀರ್ವಾದ ರೂಪವಾಗಿ ಶ್ರೀಗಳವರು ಸಂಸ್ಕೃತದಲ್ಲಿ ಒಂದು ಮಂಗಳಾಷ್ಟಕವನ್ನು ರಚಿಸಿಕೊಟ್ಟು ಆಶೀರ್ವದಿಸಿದರು. ಮಾತ್ರವಲ್ಲ, ಪೃಥ್ವಿರಾಜರ ಆಗ್ರಹದ ಮೇರೆಗೆ ಉಪನಯನ ಕಾಲಕ್ಕೆ ಅಲ್ಲಿಗೆ ತೆರಳಿ ಆಶೀರ್ವದಿಸಿ ಬಂದರು. ಇಷ್ಟು ದಿನಗಳಾದರೂ ಶ್ರೀಗಳವರ ಪ್ರಕೃತಿ ಸುಧಾರಿಸದನ್ನು ಗಮನಿಸಿದ ಕರ್ನಾಟಕದ ಕೆಲವು ಗುರುಭಕ್ತರು ಸೇರಿ ಶ್ರೀಗಳವರನ್ನು ಕರ್ನಾಟಕಕ್ಕೆ ಕರೆತರಬೇಕೆಂದು ಯೋಚಿಸಿದರು. ಅಂತೆಯೇ ಬೆಂಗಳೂರಿನ ಸುಪ್ರಸಿದ್ಧ ವೈದ್ಯ ಶ್ರೀ ಪಾರ್ಥ ನಾರಾಯಣ ಪಂಡಿತರನ್ನು ಕರೆದುಕೊಂಡು ಶ್ರೀಗಳವರ ಸನ್ನಿಧಿಗೆ ತೆರಳಿದರು. ಪ್ರಕೃತಿಯ ಸುಧಾರಣೆಯ ಬಗ್ಗೆ ತಾವು ಬೆಂಗಳೂರಿಗೆ ಬರಬೇಕೆಂದು ಪ್ರಾರ್ಥಿಸಿದಾಗ ಶ್ರೀಗಳವರು ಅದಕ್ಕೆ ಆನಂದದಿಂದ ಒಪ್ಪಿಕೊಂಡರು. ಈ ಕಾರ್ಯದಲ್ಲಿ ದಾವಣಗೆರೆಯ ಸದಾವರ್ತಿ ಶೇಷಪ್ಪ ತುಂಬ ಪ್ರಯತ್ನಪಟ್ಟಿದ್ದರು. ಆದರೆ ಇಷ್ಟು ದೂರದ ಪ್ರವಾಸವು ಶ್ರೀಗಳವರ ಈಗಿನ ಪ್ರಕೃತಿಗೆ ತಡೆಯಬಹುದೇ ಎಂಬ ಪ್ರಶ್ನೆ ಉದ್ಭವಿಸಿತು. ಆಗ ಏನೋ ತೊಂದರೆ ಆಗದಂತೆ ಸುಖವಾಗಿ ಶ್ರೀಗಳವರನ್ನು ಬೆಂಗಳೂರಿಗೆ ಮುಟ್ಟಿಸುವ ಜವಾಬ್ದಾರಿಯನ್ನು ಮಾಮ ಕಾಣೆಯವರು ವಹಿಸಿಕೊಂಡರು. ಅದರಂತೆ ಶ್ರೀಗಳವರನ್ನು ಮೊದಲು ಬೊಂಬಾಯಿಗೆ ಕರೆದೊಯ್ದುಕೊಂಡು ಹೋಗಿ ತಮ್ಮ ಮನೆಯಲ್ಲೇ ಒಂದೆರಡು ದಿನ ಪೂರ್ಣ ವಿಶ್ರಾಂತಿ ನೀಡಿ ಆಮೇಲೆ ಮುಂಬಾಯಿದಿಂದ ವಿಮಾನದ ದ್ವಾರ ಬೆಂಗಳೂರಿಗೆ ಕರೆದುಕೊಂಡು ಬಂದರು. ಇಲ್ಲಿ ಪಾರ್ಥನಾರಾಯಣ ಪಂಡಿತರ ಮನೆಯಲ್ಲಿ 1 ತಿಂಗಳು ಇದ್ದು ಔಷಧೋಪಚಾರ ನಡೆಯಿತು. ಎಷ್ಟು ಔಷಧೋಪಚಾರ ನಡೆದರೂ ಎಷ್ಟರ ಮಟ್ಟಿಗೆ ಸುಧಾರಿಸಬೇಕಿತ್ತೋ ಅಷ್ಟು ಸುಧಾರಿಸಿರುವುದನ್ನು ನೋಡಿ ಸಮೀಪದ ಕೆಲವು ಶಿಷ್ಯರಿಗೆ ಯೋಚನೆಯುಂಟಾಯಿತು. ಬೆಂಗಳೂರಿನ ಒಬ್ಬ ಗೃಹಸ್ಥರಲ್ಲಿ ಶುಕ್ರನಾಡಿ, ಇದಕ್ಕೆ ಕೆಲವರು ಪರಾಶರ ಗ್ರಂಥವೆಂತಲೂ ಹೇಳುವರು, ಗ್ರಂಥವಿರುವುದೆಂದು ಅದರಿಂದ ಎಲ್ಲರ ತಿಳಿಯಲು ಅದರ ಪದ್ಧತಿಯಂತೆ ಪುಸ್ತಕದ ಹಾಳೆಯನ್ನು ಬಿಚ್ಚಲು ಅದರಲ್ಲಿ ಶ್ರೀಗಳವರ ವಿಷಯವಾಗಿ ಅದರಂತೆ ಕೆಲವರು ಹೋಗಿ ಶ್ರೀಗಳವರ ವಿಷಯವಾಗಿ ತಿಳಿಯಲು ಅದರ ಪದ್ಧತಿಯಂತೆ ಪುಸ್ತಕದ
ಹಾಳೆಯನ್ನು ಬಿಚ್ಚಲು ಅದರಲ್ಲಿ ಶ್ರೀಗಳವರ ವಿಷಯವಾಗಿ 5 ಶ್ಲೋಕಗಳು ಕಾಣಿಸಿಕೊಂಡವು. ಇದು ಪರಾಶರರು ನುಡಿದ ವಾಕ್ಯವೆಂದು ಇತ್ತಂದು ತಿಳಿಯಬಂದಿದೆ. ಅದರಲ್ಲಿ ಇದೆ ಅಂತ ತಿಳಿಯಬಂದಿದೆ. 5 ಶ್ಲೋಕಗಳಾದರೂ ವಿಚಾರ ಮಾಡಿದರೆ ಶ್ರೀಗಳವರ ಪೂರ್ಣ ಚರಿತ್ರೆ ಎಂದರೂ ಒಪ್ಪುವಂತಿದೆ. ಅದನ್ನು ಇಲ್ಲಿ ಕೆಳಗೆ ಕೊಡಲಾಗಿದೆ. ಶ್ರೀಧರಂ ಪರಮಾನಂದಂ ಲೋಕಾನುಗ್ರಹಕಾರಕಂ ಭಕ್ತ ಹೃತ್ಪದಂ ಕಮಣೀಯಂ ಗುರುರಾಜಂ ನಮಾಮ್ಯಹಂ. ವಂದಾರು ಜನಮಂದಾರಂ ಯತಿವೃಂದ ಶಿಖಾಮಣಿಂ ಬ್ರಹ್ಮವಿಷ್ಣು ಶಿವಾಭಿನ್ನಂ ಗುರುರಾಜಂ ನಮಾಮ್ಯಹಂ. ವರ್ತಮಾನಾಗವಿಧ್ವಂಸಕಾರಿಣಂ ಭಾವಿ ಪುಣ್ಯದಂ ಪೂರ್ವಪುಣ್ಯಫಲಾದ್ಯಷ್ಟಂ ಗುರುರಾಜಂ ನಮಾಮ್ಯಹಂ. ಸಚ್ಚಿದಾನಂದಾದುಗಾಬ್ಧಿಂ ನಿಜಸತ್ಯ ಹಿತೋಕ್ತಿಭಿಃ ಲೋಪಯಂತಂ ಹೃದಯಜ್ಞಾನಂ ಗುರುರಾಜಂ ನಮಾಮ್ಯಹಂ. ಭೂಃ ಗುರೋ ಮನ್ಮನೋ ಭೃಂಗ ತತ್ಪದಾಬ್ಜಿ ನೀಲಿಯುತೆ ತದುಕ್ತಿ ಮಕರಂದೇನ ಪೋಷಯ ಶ್ರೀಧರ ಪ್ರಭೋ. ಪರಾಶರ ಋಷಿಗಳ ಈ ಶ್ಲೋಕಗಳಿಂದ ಶ್ರೀ ಗುರುವಿನ ಮಹತ್ವವು ತಿಳಿದು ಬಂದ ಇವರು ಹಿಂತಿರುಗಾಗಿ ಬಂದು ವಿಷಯವನ್ನೆಲ್ಲ ಶ್ರೀಗಳವರಿಗೆ ನಿವೇದಿಸಿದಾಗ ಶ್ರೀಗಳವರು ಮುಗುಳುಳ್ಳಕ್ಕೂ ಸುಮ್ಮನಾದರು. ಮಂಗಳೂರು ಇಸವಿ 1993. ಮಂಗಳೂರು ಇಸವಿ 1992. ಶ್ರೀಗಳವರು ಬೆಂಗಳೂರಿಗೆ ಬಂದದ್ದು ಮತ್ತು ಅವರ ಅನಾರೋಗ್ಯದ ಸಮಾಚಾರ ಮಂಗಳೂರಿನ ಶ್ರೀಧರ ಶೆಣೈಯವರಿಗೆ ತಿಳಿದು ಅವರು ಬಂದು ಶ್ರೀಗಳವರನ್ನು ಮಂಗಳೂರಿಗೆ ಕರೆದುಕೊಂಡು ಬಂದರು. ಶ್ರೀಗಳವರಿಗೆ ಆರೋಗ್ಯ ಚೆನ್ನಾಗಿಲ್ಲದಿದ್ದರಿಂದ ಒಬ್ಬೊಬ್ಬರು ಶಿಷ್ಯರೊಂದಿಗೆ ಶ್ರೀಗಳವರನ್ನು ವಿಮಾನದಲ್ಲಿ ಕರೆತರಲಾಯಿತು. ಬೆಂಗಳೂರಿನಿಂದ ಮಂಗಳೂರಿಗೆ ಬರುವಾಗ ಕುದುರೆಮುಖ ಪಶ್ಚಿಮ ಘಟ್ಟದ ಭಾಗದಲ್ಲಿ ವಿಮಾನವು ಅಪಘಾತಿಕೊಂಡಾಗ ಒಂದು ಸಂದರ್ಭವೂ ಒದಗಿತ್ತು. ಆದರೆ ಅದು ಶ್ರೀಗಳವರ ಕೃಪೆಯಿಂದ ಪಾರಾಗಿ ಅಪಘಾತವೂ ತಪ್ಪಿಹೋಯಿತು. ಮಂಗಳೂರಿಗೆ ಸುರಕ್ಷಿತವಾಗಿ ಬಂದಿಳಿದ ಮೇಲೆ ವಿಮಾನದ ಚಾಲಕನು ಶ್ರೀಗಳವರ ಸಮೀಪಕ್ಕೆ ಬಂದು, ಇಂದು ನೀವು ಈ ವಿಮಾನದಲ್ಲಿ ಇದ್ದುದರಿಂದ ನಿಮ್ಮ ಕೃಪೆಯಿಂದ ನಾವು ಎಲ್ಲರೂ ಸುರಕ್ಷಿತವಾಗಿ ಪಾರಾದವು ಎಂದು ಹೇಳಿ ನಮಸ್ಕರಿಸಿದನು. ಇಲ್ಲಿಗೆ ಬಂದ ಕೂಡಲೇ ಶ್ರೀಗಳವರು ಎಲ್ಲ ಔಷಧವನ್ನು ಬಿಟ್ಟರು. ಇಲ್ಲಿಯ ಹವೆ ಮತ್ತು ವಾತಾವರಣದಿಂದ ಕೆಲವೇ ದಿವಸಗಳಲ್ಲಿ ಶ್ರೀಗಳವರ ಪ್ರಕೃತಿ ಸುಧಾರಿಸುತ್ತಾ ಬಂದಿತು. ಚಾತುರ್ಮಾಸ್ಯವು ಸಮೀಪಿಸಿದ್ದರಿಂದ ಶ್ರೀಗಳವರ 20ನೇಯ ಶಾಲಿವಾಹನ ಶಕ 1884 ಶ್ರೀ ಶುಭಕೃತ್ ನಾಮ ಸಂವತ್ಸರ ಆಷಾಢ ಶುದ್ಧ ಹುಣ್ಣಿಮೆ ಮಂಗಳವಾರ ಚಾತುರ್ಮಾಸ್ಯವು ವ್ರತವು ಇಲ್ಲಿಯೇ ಪ್ರಾರಂಭವಾಯಿತು. ಒಂದು ಸಂಜೆ ಗುರುಗಳ ತಾಪವಾಗಿಯೇ ಬಹುದೂರದಿಂದ ಯಾರೋ ದರ್ಶನಕ್ಕೆ ಬರುತ್ತಲಿದ್ದಾರೆ ಎಂದು ನುಡಿದರು. ಸ್ವಲ್ಪ ಹೊತ್ತಿನಲ್ಲೇ ಒಬ್ಬ ಗೃಹಸ್ಥನು ತನ್ನ ಹೆಂಡತಿ ಮತ್ತು ಮಗನೊಡನೆ ಶೆಣೈಯವರ ಮನೆಗೆ ಬಂದನು. ಭಯಭೀತನಾಗಿ ಕಾಣುತ್ತಿದ್ದ ಆತನು ಶ್ರೀಗಳ ದರ್ಶನಕ್ಕೆ ಬಂದು ಅವರಿಗೇನೋ ತಿಳಿಸಬೇಕಾಗಿದೆ. ಅವರ ಸಮೀಪದ ಸೇವಕರನ್ನು ಕರೆಯಿರಿ ಎಂದು ಹೇಳಿದರು. ಇವರು ನಾಸಿಕದವರ ಆಗಿದ್ದರಿಂದ
ನಾಸಿಕ್ ಪ್ರಾಂತದ ಆಗಿದ್ದರಿಂದ ಶ್ರೀಗಳಿಂದ ಮೊದಲೇ ಅನುಗ್ರಹಿತರಾಗಿದ್ದವರು. ಸೈನ್ಯದಲ್ಲಿ ಕೆಲಸ ಸಿಕ್ಕಿತ್ತು. ರಜೆಯ ಮೇಲೆ ಊರಿಗೆ ಬಂದಿದ್ದರು. ಚೈನಾ ಭಾರತ ಯುದ್ಧ ಪ್ರಾರಂಭವಾದ್ದರಿಂದ ಕೂಡಲೇ ಕೆಲಸಕ್ಕೆ ಹಿಂದಿರುಗುವಂತೆ ಅಪ್ಪಣೆ ಬಂದಿತ್ತು. ಯುದ್ಧವೆಂದರೆ ಗೆಲುವೋ ಸೋಲೋ, ಬದುಕೋ ಮರಣವೋ ಹೇಗೆ ಹೇಳಲು ಸಾಧ್ಯ? ಅವರ ಪತ್ನಿಯಂತೂ ತೀರಾ ಕಂಗೆಟ್ಟಿದ್ದರು. ಶ್ರೀಗಳವರ ಆಶೀರ್ವಾದ ಪಡೆದರೆ ಭಾರತಕ್ಕೆ ಜಯವಾಗುವುದು ಎಂದು ಅವರುಗಳು ಬಂದಿದ್ದರು. ಸೇವಕರು ವಿಷಯವನ್ನು ಗುರುಗಳಿಗೆ ನಿವೇದಿಸಿದರು. ಶ್ರೀ ಗುರುಗಳ ಕ್ಷಣಕಾಲ ಧ್ಯಾನಸ್ಥರಾಗಿದ್ದು ಅನಂತರ ಕಮಂಡಲದಿಂದ ತೀರ್ಥವನ್ನು ಬಿಟ್ಟರು. ಆಮೇಲೆ ಆ ಕುಟುಂಬವನ್ನು ಹತ್ತಿರಕ್ಕೆ ಕರೆದು, ಮಗು, ಹೆದರಬೇಡ, ಏನೂ ತೊಂದರೆಯಾಗುವುದಿಲ್ಲ, ನನ್ನ ಆಶೀರ್ವಾದವೂ ಇದೆ, ಏನೋ ಅಂಜುವುದು ಬೇಡ ಎಂದು ಧೈರ್ಯ ತುಂಬಿ ಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವದಿಸಿದರು. ಹೆದರುತ್ತಾ ಜೋಲುಮುಖ ಹಾಕಿಕೊಂಡ ಬಂದಿದ್ದವರು ಒಳ್ಳೆಯ ಹುರುಪಿನಿಂದ ಮರಳಿ ಹೋದರು. ಅಂದಿನಿಂದ ಗುರುಗಳು ಪ್ರತಿ ದಿನವೂ ತೀರ್ಥ ಬಿಟ್ಟು ಜ್ಞಾನ ದೃಷ್ಟಿಯಿಂದ ಏನನ್ನೋ ನೋಡುತ್ತಿರುವಂತೆ ಕಾಣುತ್ತಿತ್ತು. ಆಮೇಲೆ ಕೆಲವೇ ದಿನಗಳಲ್ಲಿ ಚೈನಾ ಮತ್ತು ಭಾರತ ದೇಶಗಳ ನಡುವೆ ಸಂಧಾನ ನಡೆದು ಯುದ್ಧವು ನಿಂತು ಹೋಯಿತು ಎಂಥ ವಾರ್ತೆ ಎಲ್ಲೆಡೆಯೂ ಹಸರಿತು. ಶ್ರೀಗಳಿಗೂ ತುಂಬ ಸಮಾಧಾನವೂ ಆಯಿತು. ನಮ್ಮ ದೇಶದ ಏಳಿಗೆಗಾಗಿ ಮಹಾತ್ಮರು ತಮ್ಮ ಕಷ್ಟಾರ್ಜಿತನಾದ ತಪಸ್ಸನ್ನು ಧಾರೆ ಎರೆಯುವರು ಎಂಬುದು ಈ ಪ್ರಸಂಗದಿಂದ ಸ್ಪಷ್ಟವಾಯಿತು. ಈ ಸಂದರ್ಭದಲ್ಲೇ ಹಿಂದೆ ನಡೆದ ಒಂದು ಸಂಗತಿಯು ನೆನಪಿಗೆ ಬರುತ್ತದೆ. ಭಾರತವು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದು ಪರಾಧೀನವಾಗಿತ್ತು. ಇದರಿಂದ ಬಿಡುಗಡೆ ಹೊಂದಿ ಸ್ವತಂತ್ರರಾಗಬೇಕೆಂದು ದೇಶವಾಸಿಗಳೆಲ್ಲ ಹೋರಾಡಿದರು. ಕೊನೆಗೆ ಸ್ವಾತಂತ್ರ್ಯ ಸಿಕ್ಕಿತು ಎಂಬ ವಿಷಯ ಎಲ್ಲರಿಗೂ ತಿಳಿದ ಸಂಗತಿಯೇ. ರಾಜಕಾರಣಿಗಳ ಹೋರಾಟದಿಂದ ಸ್ವಾತಂತ್ರ್ಯ ಬಂದಿತ್ತು ಎಂಬ ವಿಷಯ ಪತ್ರಿಕಾ ಪ್ರಸಿದ್ಧಿ. ಇದರಲ್ಲಿ ಮಹಾತ್ಮರುಗಳ ಕೈವಾಡ ಎಷ್ಟಿತ್ತೆಂಬುದು ಗೊತ್ತೇ? ನಮ್ಮ ದೇಶ ಮಹಾತ್ಮರ ಸಾಧು ಸಂತರ ನೆಲವೀಡು. ಅವರ ತಪಸ್ಸಿನ ಜ್ಞಾನದ ಫಲವೇ ಇದರ ಅಸ್ತಿತ್ವ ಮತ್ತು ಮಹತ್ವ. ಇದನ್ನು ಪಾಶ್ಚಾತ್ಯರು ಕೂಡ ಒಪ್ಪುತ್ತಾರೆ. ಶ್ರೀಗಳವರು ಹೇಗೆ ಹೇಳುತ್ತಿದ್ದರು, ಇದು ಇಡೀ ಜಗತ್ತೆಂದರೆ ಒಂದು ಮನೆ. ಒಂದು ಮನೆಯಲ್ಲಿ ಅಡಿಗೆ ಮನೆ, ಊಟದ ಮನೆ, ಉಗ್ರಾಣ, ಪಡಸಾಲೆ, ಹೀಗೆ ಅನೇಕ ವಿಭಾಗಗಳಿರುತ್ತವೆ. ಈ ಜಗದ್ರೂಪಿ ಮನೆಯಲ್ಲಿ ನಮ್ಮ ಭಾರತ ಅತಿ ಪವಿತ್ರವಾದ ದೇವರ ಕೋಣೆ ಎಂದಿರುವರು. ಸ್ವಾತಂತ್ರ್ಯ ಸಿಕ್ಕಿದಾಗ ಶ್ರೀಗಳವರು ಹಿಡಿದ ಭೂಮಿಯು ಪರಧರ್ಮೀಯರ ಆಳ್ವಿಕೆಗೆ ಒಳಪಟ್ಟು ಆ ಸಂಸ್ಕೃತಿಗೆ ತುತ್ತಾಗಿ ದುಃಖಕ್ಕೀಡಾಗಿರುವುದನ್ನು ಹೊಂದಬೇಕೆಂದು ಬಹಳ ಪ್ರಯತ್ನಪಟ್ಟಿದ್ದೇವೆ. ಕೆಲವು ವರ್ಷಗಳ ತಪಸ್ಸು ಇದಕ್ಕಾಗಿ ಧಾರೆ ಎರೆದಿದ್ದೇವೆ. ಅಂತೂ ಇದು ಇಂದು ಫಲಿಸಿತು ಎಂದು ಉದ್ಗರಿಸಿದರು. ಚಾತುರ್ಮಾಸ್ಯ ಕಳೆಯುವಷ್ಟರಲ್ಲಿ ಶ್ರೀಗಳವರ ಪ್ರಕೃತಿಯು ಚೆನ್ನಾಗಿ ಸುಧಾರಿಸಿತು. ಆದರೂ ಕಾರ್ತೀಕ ಪೌರ್ಣಿಮೆಗೆ ಸಾರ್ವತ್ರಿಕ ದರ್ಶನ ಕೊಡದೆ ಏಕಾಂತವನ್ನು ಮುಂದುವರಿಸಿದರು. ಹೀಗೆ ಕೆಲವು ದಿನ ಇಲ್ಲಿ ಉಳಿದು ಅನಂತರ ಶ್ರೀಗಳವರು ಶೆಣ್ಣಯ್ಯವರ ಕಾರಿನಲ್ಲಿ ಶ್ರೀಧರ ದತ್ತ ಜಯಂತಿಯ ಉತ್ಸವಕ್ಕಾಗಿ ಶ್ರೀ ವರದಪುರಕ್ಕೆ ತೆರಳಿದರು. ವರದಪುರ ಇಸ್ವಿ 1992. ಶ್ರೀಗಳವರು ಸಜ್ಜನಗಡಕ್ಕೆ ಏಕಾಂತಕ್ಕಾಗಿ ತೆರಳಿದರು.
ತೆರಳಿದವರು ಇದೀಗ ವರದಪುರಕ್ಕೆ ಆಗಮಿಸುವುದರಿಂದಲೂ ಶ್ರೀಗಳವರ ದರ್ಶನವಿಲ್ಲದೆ 2 ವರ್ಷಕ್ಕೆ ಸಮೀಪಿಸುತ್ತಿದ್ದರಿಂದಲೂ ಅಲ್ಲದೆ 2 ವರ್ಷದ ಹಿಂದೆ ಸಜ್ಜನಗಡದಲ್ಲಿ ಪ್ರಾರಂಭಿಸಿದ ಮೌನವ್ರತವನ್ನು ಶ್ರೀಧರಾಶ್ರಮದಲ್ಲಿ ಶ್ರೀ ಶ್ರೀಧರ ದತ್ತ ಜಯಂತಿಯ ಪರಮ ಮಂಗಳ ದಿವಸದಂದು ವಿಸರ್ಜಿಸಿ ಎಲ್ಲ ಭಕ್ತವೃಂದರಿಗೂ ದರ್ಶನ ನೀಡುವರೆಂಬ ಶುಭವಾರ್ತೆಯು ಎಲ್ಲೆಡೆಗೂ ಹರಡಿದ್ದರಿಂದಲೂ ಶ್ರೀಗಳವರ ದರ್ಶನ ಸ್ವಾಗತಕ್ಕಾಗಿ ವರದಪುರದಲ್ಲಿ ಭಕ್ತ ಸ್ತೋಮವು ಕಿಕ್ಕಿರಿದು ತುಂಬಿತ್ತು. ಸಾಯಂಕಾಲ ಸಾಧಾರಣ 6-7 ಗಂಟೆಗೆ ಶ್ರೀಗಳವರನ್ನು ಕರೆದುಕೊಂಡು ಬಂದ ವಾಹನವು ವದ್ದಳ್ಳಿಯ ದುರ್ಗಾಂಬಾ ದೇವಾಲಯದ ಮುಂದೆ ಬಂದು ನಿಂತಿತು. ಎಲ್ಲರೂ ಉಚ್ಚಸ್ವರದಿಂದ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ ಎಂಬುದಾಗಿ ಜಯಘೋಷವನ್ನು ಮಾಡಿದರು. ಅಷ್ಟರಲ್ಲಿ ಶ್ರೀಗಳವರು ಕಾರಿನಿಂದ ಇಳಿದು ದೇವಿಯ ದರ್ಶನಕ್ಕೆ ತೆರಳಿದರು. ಆಮೇಲೆ ಶ್ರೀಗಳವರಿಗಾಗಿ ಏರ್ಪಡಿಸಿದ್ದ ಸಿಂಹಾಸನದ ಮೇಲೆ ಆಸೀನರಾಗಿ ಮಂದಹಾಸವನ್ನು ಬೀರುತ್ತಾ ಅಭಯ ಆಶೀರ್ವಾದ ಮುದ್ರೆಯಿಂದ ಎಲ್ಲರನ್ನೂ ಆಶೀರ್ವದಿಸಿ ಸಾಯಂ ಸ್ನಾನಕ್ಕೆ ತೆರಳಿದರು. ಇಷ್ಟರಲ್ಲೇ ಕಾಶಿಯಿಂದ ಅಲ್ಲಿ ನಡೆಯುವ ಶ್ರೀಧರ ದತ್ತ ಜಯಂತಿಯ ಉತ್ಸವದ ಆಮಂತ್ರಣ ಪತ್ರಿಕೆಯು ಮತ್ತು ಆಶೀರ್ವಾದಪರ ಒಂದು ಸಂದೇಹವನ್ನು ದಯಪಾಲಿಸಬೇಕೆಂಬ ಒಂದು ಪತ್ರವೂ ಬಂದು ಮುಟ್ಟಿತು. ಆಗ ಶ್ರೀಗಳವರು ಆನಂದ ತತ್ವ ಮೀಮಾಂಸಾ ಎಂಬ ಒಂದು ಗ್ರಂಥವನ್ನು ಹಿಂದಿಯಲ್ಲಿ ಬರೆದರು ಮತ್ತು ಅದನ್ನು ಮುದ್ರಿಸಿ ಹಂಚುವಂತೆ ಹೇಳಿ ಕಾಶಿಯಲ್ಲಿಯ ಶ್ರೀಧರ ಸ್ಫೂರ್ತಿ ನಿವಾಸಕ್ಕೆ ಕಳುಹಿಸಿಕೊಟ್ಟರು. ಜಗತ್ತಿನ ಮೂಲವೂ ಕಾರಣವೂ ಒಂದು ಅದ್ವಿತೀಯವಾದ ಆನಂದವೇ ಆಗಿದೆ. ಆದದ್ದರಿಂದಲೇ ಜಗತ್ತಿನ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಸ್ವಸ್ವರೂಪದ ಸ್ಥಿತಿಯಾದ ಆನಂದವನ್ನೇ ಬಯಸುವುದಾಗಿದೆ. ಆ ಆನಂದ ತತ್ವವನ್ನು ಹೊಂದಿ ಆನಂದ ಮಾತ್ರನಾಗುವುದೇ ಜೀವನದ ಹೆಗ್ಗುರಿ ಇತ್ಯಾದಿ ವಿಷಯಗಳನ್ನು ತುಂಬಾ ವಿಶದವಾಗಿ ಈ ಗ್ರಂಥದಲ್ಲಿ ಶ್ರೀಗಳವರು ತಿಳಿಯಲ್ಪಡಿಸಿದ್ದಾರೆ. ಈ ಶ್ರೀ ದತ್ತ ಜಯಂತಿಯ ಉತ್ಸವದ ದಿನವೂ ಸಮೀಪಿಸಿತು. ಈ ಸಮಯದಲ್ಲಿ ಶ್ರೀ ಸಜ್ಜನಗಡದಿಂದ ರಾಮದಾಸ ಮಂಡಳಿಯವರು ಸಮರ್ಥ ಸೇವಾ ಮಂಡಲ ಸಾಂಪ್ರದಾಯಿಕ ಭಿಕ್ಷೆಯನ್ನು ಮಾಡುತ್ತಾ ಶ್ರೀ ಸಮರ್ಥರ ಗುರುಚರಣ ಪಾದುಕಗಳೊಂದಿಗೆ ವರದಪುರ ಕ್ಷೇತ್ರಕ್ಕೆ ಆಗಮಿಸಿದರು. ಶ್ರೀಗಳವರು ಶ್ರೀ ಸಮರ್ಥ ಪಾದುಕಗಳನ್ನು ಯಥೋಚಿತವಾಗಿ ಸ್ವಾಗತಿಸಿ ಆವಾಗ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿದ್ದ ಶ್ರೀ ದೇವಸ್ಥಾನಕ್ಕೆ ಕರೆತಂದು ಉಚಿತವಾದ ಆಸನದಲ್ಲಿ ಕುಳ್ಳಿರಿಸಿದರು. ಶ್ರೀ ಶ್ರೀಧರ ದತ್ತ ಜಯಂತಿಯ ಉತ್ಸವವು ವಿವಿಧ ಕಾರ್ಯಕ್ರಮಗಳಿಂದ ಸಾಗುತ್ತಲಿತ್ತು. ಶ್ರೀ ದತ್ತ ಜಯಂತಿಯ ದಿನ ಶ್ರೀ ಸಮರ್ಥ ಗುರುಚರಣ ಪಾದುಕಗಳಿಗೆ ಪೂಜೆಯನ್ನು ವಿಜೃಂಭಣೆಯಿಂದ ವಿದ್ಯುಕ್ತವಾಗಿ ನೆರವೇರಿಸಿ ಶ್ರೀಗಳವರು 2 ವರ್ಷಗಳಿಂದ ಸಜ್ಜನಗಡದಲ್ಲಿ ತಾಳಿದ ಮೌನವನ್ನು ತ್ಯಜಿಸಿ ಕ್ರಮವಾಗಿ ಸಂಸ್ಕೃತ, ಕನ್ನಡ, ಮರಾಠಿ ಭಾಷೆಗಳಲ್ಲಿ 1.5-2 ಗಂಟೆಯವರೆಗೆ ಪ್ರವಚನ ಮಾಡಿದರು. ಎಲ್ಲೆಡೆಯಲ್ಲಿಯೂ ಆನಂದವೇ ತುಂಬಿಕೊಂಡಿತ್ತು. ಶ್ರೀ ವರದಾಪುರ ಕ್ಷೇತ್ರಕ್ಕೆ ಶ್ರೀ ಶೃಂಗೇರಿ ಜಗದ್ಗುರುಗಳ ಶುಭಾಗಮನ. ಶ್ರೀ ವರದಪುರ ಕ್ಷೇತ್ರಕ್ಕೆ ಶ್ರೀ ಶೃಂಗೇರಿ ಜಗದ್ಗುರುಗಳ ಶುಭಾಗಮನ. ದಿನಾಂಕ ಜನವರಿ 10, 1963 ಗುರುವಾರ, ಶಾಲಿವಾನ ಶಕೆ 1884, ಶ್ರೀ ಶುಭಕೃತ್ ನಾಮ ಸಂವತ್ಸರ, ಪುಷ್ಯ ಕೃಷ್ಣ ಪ್ರತಿಪತ್. ಶ್ರೀ ಶೃಂಗೇರಿ ಶಾರದಾ ಪೀಠವನ್ನು ಅಲಂಕರಿಸಿದ್ದ ಶ್ರೀಮದಭಿನವ ವಿದ್ಯಾತೀರ್ಥ ಸ್ವಾಮಿಗಳವರ ಶುಭಾಗಮನವು ಇಲ್ಲಿಗೆ ಅಂದರೆ ವರದಪುರಕ್ಕೆ ಆಯಿತು. ಜಗದ್ಗುರು ಪೀಠಾಲಂಕೃತರಾದ ಶ್ರೀ ಅಭಿನವ ವಿದ್ಯಾತೀರ್ಥ ಗುರುಗಳವರನ್ನು ಎದುರುಗೊಳ್ಳಲು ಆಗಲೇ ಪಾದಚಾರಿಗಳಾಗಿ ಶ್ರೀಧರ ಸ್ವಾಮಿಗಳವರು 1 ಫರ್ಲಾಂಗ್ವರೆಗೂ ಆ ಹಾದಿಯಲ್ಲಿ ಹೋಗಿದ್ದರು.
ವಾದ್ಯ ಮತ್ತು ವೇದ ಘೋಷಣಗಳಿಂದ ತಮ್ಮನ್ನು ಸ್ವಾಗತಿಸಲು ಶ್ರೀಧರ ಸ್ವಾಮಿಗಳು ಮುಂದೆ ಬರುತ್ತಿರುವುದನ್ನು ಕಂಡು ಶ್ರೀ ಜಗದ್ಗುರುಗಳವರು ತಮ್ಮ ವಾಹನವನ್ನು ನಿಲ್ಲಿಸಿ ಶ್ರೀಧರ ಸ್ವಾಮಿಗಳವರು ಜಗದ್ಗುರುಗಳನ್ನು ತಮ್ಮ ವಾಹನದಲ್ಲಿಯೇ ಕುಳಿತಿರಲು ಪ್ರಾರ್ಥಿಸುತ್ತಿರುವಾಗಲೂ ಕೂಡ ಜಗದ್ಗುರುಗಳವರು ಕೆಳಗಿಳಿದು ಶ್ರೀಧರ ಸ್ವಾಮಿಗಳೊಂದಿಗೆ ವಾದ್ಯ ವೇದ ಘೋಷಗಳ ಮತ್ತು ಭಜನೆಯೊಡನೆ ಮುಂದೆ ಸಾಗಿದರು. ಪ್ರಥಮವಾಗಿ ಶ್ರೀರಾಮದೇವರ ದರ್ಶನವನ್ನು ಮಾಡಿ ಶ್ರೀ ದುರ್ಗಾಂಬೆಯ ದರ್ಶನವನ್ನು ಶ್ರೀಗಳವರು ಮುಂದುವರಿಸಿದರು. ಶ್ರೀ ಜಗದ್ಗುರುಗಳು ಮತ್ತು ಶ್ರೀಧರ ಸ್ವಾಮಿಗಳು ಪರಸ್ಪರ ಸಂಸ್ಕೃತದಲ್ಲಿಯೇ ಸಂಭಾಷಿಸುತ್ತಿದ್ದರು. ಚಂದ್ರಶಾಲೆಯಲ್ಲಿ ಆಸನಸ್ಥರಾದ ಉಭಯ ಧರ್ಮ ಭಾಸ್ಕರರ ಅಪೂರ್ವ ದಿವ್ಯ ದರ್ಶನವೂ ನೆರೆದ ಎಲ್ಲ ಭಕ್ತ ಕೋಟಿಗಾಯಿತು. ಪ್ರೇಕ್ಷಕರ ಆನಂದ ಮುಗ್ಧವಾದ ಸರ್ವಶ್ರೇಷ್ಠ ಭಕ್ತಿಯಿಂದ ಒಡಮೂಡಿದ ಆ ಅತ್ಯಂತ ಪವಿತ್ರವಾದ ವಾತಾವರಣದಲ್ಲಿ ಶ್ರೀ ಶಾರದಾಂಬೆಯ ದಿವ್ಯ ಪಾದುಕಗಳ ಷೋಡಶೋಪಚಾರ ಪೂಜೆಯು ವಿದ್ಯುಕ್ತವಾಗಿ ಗುರುಭಕ್ತಿ ಪರಾಯಣರಾದ ಶ್ರೀ ಸ್ಯಾನ್ಲೆ ವೆಂಕಟಗಿರಿಯಪ್ಪನವರಿಂದ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನೆರವೇರಿಸಲ್ಪಟ್ಟಿತು. ನಿತಾಂತ ಶಾಂತಿಯ ಈ ವಾತಾವರಣದಲ್ಲಿ ಶ್ರೀ ಜಗದ್ಗುರು ಪೀಠಾಧಿಪತಿಗಳಾದ ಶ್ರೀಗಳವರ ಮುಖ ಕಮಲಗಳಿಂದ ಪ್ರತ್ಯಕ್ಷ ಶಾರದೆಯೇ ಆಶೀರ್ವಾದವೇ ಸರಿ ಎಂಬಂತೆ ಶ್ರೀಧರ ಸ್ವಾಮಿಗಳು ಮಾಡಿದ ಧರ್ಮ ಪ್ರಚಾರವನ್ನು ಕಣ್ಣಾರೆ ಕಂಡು ನಾನು ತುಂಬ ಸಂತೋಷನಾಗಿದ್ದೇನೆ. ಇಂತಹ ಧರ್ಮ ಕಾರ್ಯಕ್ಕಾಗಿಯೇ ದೇಹವನ್ನು ತಾಳದ ವಿಭೂತಿಗಳು ಕರ್ನಾಟಕಕ್ಕೆ ಲಭಿಸಿದ್ದಾರೆ ಎಂದ ನಿಮ್ಮೆಲ್ಲರ ದೊಡ್ಡ ಭಾಗ್ಯವೇ ಸರಿ. ಅವರ ಧರ್ಮೋಪದೇಶವನ್ನು ಚೆನ್ನಾಗಿ ಕೇಳಿ ಅದರ ಆಚರಣೆಯಿಂದ ನೀವೆಲ್ಲರೂ ಕೃತಾರ್ಥರಾಗಿರಿ. ಧರ್ಮೋ ರಕ್ಷತಿ ರಕ್ಷಿತಃ. ನೀವು ಧರ್ಮದ ಸಂರಕ್ಷಣೆಯನ್ನು ಮಾಡಿದರೆ ನಿಮ್ಮಗಳ ಸಂರಕ್ಷಣೆಯನ್ನು ಧರ್ಮವು ಮಾಡುವುದು ಎಂದು ಜಗದ್ಗುರುಗಳ ಶ್ರೀಮುಖದಿಂದ ಬಂದ ಅಮೃತವಾಣಿಯನ್ನು ಕೇಳಿ ಸಂತುಷ್ಟರಾದ ಶ್ರೋತೃವ್ಯ ವೃಂದವು ಎಳುವ ಸಂಭ್ರಮದಲ್ಲಿರುವಾಗ ಜಗದ್ಗುರುಗಳು ಉಚ್ಚಸ್ವರದಿಂದ ಕುಳಿತುಕೊಳ್ಳಿರಿ. ಶ್ರೀಧರ ಸ್ವಾಮಿಗಳು ಸಹ ಈಗ 4 ಶಬ್ದಗಳನ್ನು ಹೇಳುವವರಾಗಿದ್ದಾರೆ ಎಂದು ಅಪ್ಪಣೆಯನ್ನಿತ್ತರು. ಶ್ರೀಧರ ಸ್ವಾಮಿಗಳವರ ಪ್ರವಚನಕ್ಕೆ ಪ್ರಾರಂಭವಾಯಿತು. ನಿಮ್ಮೆಲ್ಲರ ದಿವ್ಯ ಜೀವನದ ಇದೊಂದು ಸುವರ್ಣ ದಿನ. ಇವತ್ತು ನಿಮಗೆ ಜಗದ್ಗುರುಗಳ ಅಮೃತವಾಣಿಯ ಶ್ರವಣ ಮಾಡುವ ಮಹದ್ಭಾಗ್ಯ ಒದಗಿ ನೀವೆಲ್ಲರೂ ತುಂಬ ಕೃತಾರ್ಥರಾಗಿದ್ದೀರಿ. ಈ ಸುಯೋಗವು ನಿಮ್ಮ ಅನೇಕ ಜನ್ಮದ ಪುಣ್ಯ ಫಲೋದಯವೇ ಸರಿ. ವೇದೋಖಿಲೋ ಧರ್ಮ ಮೂಲಂ. ನಮ್ಮ ಮಂಗಳಮಯ ಆರ್ಯ ಸನಾತನ ಧರ್ಮದ ವಿಸ್ತಾರಕ್ಕೆಲ್ಲ ವೇದವೇ ಮೂಲವೆಂಬುದು ನಿಮ್ಮೆಲ್ಲರಿಗೂ ಗೊತ್ತಿದ್ದ ಸಂಗತಿಯೇ ಸರಿ. ಸನಾತನ ವೈದಿಕ ಆರ್ಯ ಧರ್ಮ ಎಂಬುವಂತಹದೇ ನಮ್ಮ ಧರ್ಮದ ಹೆಸರಲ್ಲವೇ? ಶಾಸ್ತ್ರಯೋನಿಷ್ಠಾತ್ವ ಬ್ರಹ್ಮಸೂತ್ರ ವೇದಕಾರಣನು ಪರಮಾತ್ಮನೇ ಸರಿ. ವಾಗ್ವಿವೃತ್ತಾಚ್ವೇದಃ ಮುಂಡಕ ಉಪನಿಷತ್ತು. ಪರಮಾತ್ಮನ ವಾಕ್ಯೇ ವೇದವು. ಅಪೌರುಷೇಯಂ ವಾಕ್ಯಂ ವೇದ. ಬಾಕಿ ಎಲ್ಲ ಧರ್ಮದ ಮುಖ್ಯ ಗ್ರಂಥಗಳು ಈಚೆಗೆ ಮನುಷ್ಯರಿಂದ ರಚಿಸಲ್ಪಟ್ಟವಾಗಿದ್ದಾರೆ. ಅವುಗಳ ಕಾಲವು 2-3 ಸಾವಿರ ವರ್ಷಗಳ ಹೊರಗಿದ್ದಾರೆ. ನಮ್ಮ ಧರ್ಮದ ಮುಖ್ಯ ಗ್ರಂಥವಾದ ವೇದಗಳು ಸಾಕ್ಷಾತ್ ಪರಮಾತ್ಮನ ಮುಖಾರವಿಂದದಿಂದಲೇ ಹೊರಬಂದವಾದ್ದರಿಂದ ನಮ್ಮಿ ವೈದಿಕ ಧರ್ಮವು ಅಸಂಖ್ಯ ಕಾಲದಿಂದ ಬಂದಿರುವುದು. ಬ್ರಹ್ಮದೇವಾನಾಂ ಪ್ರಥಮಃ ಸಂಭಭೂವ ವಿಶ್ವಸ್ಯ ಕರ್ತಾ ಭುವನಸ್ಯ ಗೋಪ್ತಾ. ಮುಂಡಕೋಪನಿಷತ್ತು. ವಿಶ್ವವನ್ನು ಸೃಜಿಸುವವನೂ ಮತ್ತು ಸಂರಕ್ಷಿಸುವನೂ ಆದಂತಹ ಬ್ರಹ್ಮದೇವನು ಎಲ್ಲ ದೇವರುಗಳಿಗಿಂತಲೂ ಸೃಷ್ಟಿಗಿಂತಲೂ ಮೊದಲು ಆವಿರ್ಭವಿಸಿದನು. ಯೋ ಬ್ರಹ್ಮಾಣಾಂ ವಿದಧಾತಿ
ಪೂರ್ವಂ ಯೋ ವೈ ವೇದಾಂಚ ಪ್ರಹಿಣೋತಿ ತಸ್ಮೈ. ಪರಮಾತ್ಮನು ಮೊಟ್ಟ ಮೊದಲು ಬ್ರಹ್ಮದೇವರನ್ನು ಸೃಜಿಸಿ ಆತನಿಗೆ ಸೃಷ್ಟಿ ರಚನೆಗಾಗಿ ಸಾಮರ್ಥ್ಯ ಬರಲೋಸಗೆ ವೇದಗಳನ್ನು ದಯಪಾಲಿಸವೆಂದರೆ ವೇದ ಮತ್ತು ವೇದಧರ್ಮವು ಎಷ್ಟು ಪ್ರಾಚೀನವಾದುದೆಂದೋ ನೀವೇ ಆಲೋಚಿಸಿರಿ. ಇದೋ ಜ್ಞಾನ ಪರಮಾತ್ಮನ ಸ್ವರೂಪ ಜ್ಞಾನ ರೂಪವಾದ ವೇದವೂ ಆತನ ಯಥಾರ್ಥ ರೂಪವನ್ನೇ ಗುರಿ ಮಾಡುವುದಾದ್ದರಿಂದ ಅದು ಪರಮಾತ್ಮನಷ್ಟೇ ಅನಾದ್ಯನಂತನಾಗಿದೆ ಎಂಬುದು ಲಕ್ಷ್ಯದ ದೃಷ್ಟಿಯಿಂದ ಸರಿಯೇ ಆಹುದು. ಆತವಿನ ನಿತ್ಯ ವೇದವು ನಿತ್ಯ, ಆತವಿನ ನಿತ್ಯ ವೇದವು ನಿತ್ಯ, ಧರ್ಮೋ ನಿತ್ಯ, ಧರ್ಮವೂ ನಿತ್ಯ ಮತ್ತು ನಿತ್ಯ ಪರಮಾತ್ಮನೂ ನಿತ್ಯ. ಈ ಮೂರರ ಸ್ವರೂಪವೂ ನಿತ್ಯ ವೇದಾಂದಾಗ ಈ ಮೂರು ರೂಪದಿಂದಲೂ ಒಬ್ಬ ಪರಮಾತ್ಮನೇ ಇದ್ದಾನೆ ಅಂತರ್ಥ. ನಮ್ಮ ಧರ್ಮದ ವ್ಯಾಪ್ತಿ ಎಷ್ಟಿದೆ ಎಂದು ನಿಮಗೆ ತಿಳಿತೋ ಧರ್ಮಿಯಾದ ಪರಮಾತ್ಮನೂ ತನ್ನ ಸಚ್ಚಿದಾನಂದ ರೂಪದಿಂದಲೇ ಎಂದೆಂದಿಗೂ ಇರುವಂತಹ ಆತನ ಸ್ವಭಾವವೇ ಆತನ ಧರ್ಮ. ಇದು ವೇದದಿಂದಲೇ ಎಂದರೆ ಆತನ ಜ್ಞಾನದಿಂದಲೇ ತಿಳಿಯುವುದು. ನಾವೇದ ವಿನ್ನುತೆ ತಂ ಬೃಹಂತಂ. ವೇದ ಜ್ಞಾನವಿರದವನು ಯಾ ಪರಮಾತ್ಮವನ್ನು ತಿಳಿಯನೆಂದು ಹೇಳಿರುವಂತಹದ್ದು ಸತ್ಯವೇ ಸರಿ. ವೇದವು ತತ್ವಮಸಿ, ಅದು ನೀನಾಗಿರುವೆ ಎಂದು ಪರಮಾತ್ಮ ಸ್ವರೂಪದ ಅರಿವನ್ನುಂಟು ಮಾಡುವುದು. ಆತನೋತಿ ಸನಾತನ. ಶಾಶ್ವತವಾದ ಪರಮಾತ್ಮ ಸ್ವರೂಪದ ಪ್ರಚಾರ ಮಾಡುವ ಧರ್ಮಕ್ಕೆ ಸನಾತನ ಧರ್ಮವೆಂದು ಹೆಸರು. ವೈದಿಕ ಧರ್ಮಕ್ಕೆ ಸನಾತನ ಧರ್ಮವೆಂದು ಹೆಸರು. ಪರಮಾತ್ಮನ ಸ್ವರೂಪದ ಸಾಕ್ಷಾತ್ಕಾರವನ್ನು ಉಂಟು ಮಾಡುವ ಧರ್ಮಕ್ಕೆ ಸನಾತನ ವೈದಿಕ ಧರ್ಮವೆಂದು ಹೆಸರು. ಕಾಂಡತ್ರಯಾತ್ಮಕೋ ವೇದ. ವೇದವು ಕರ್ಮ, ಉಪಾಸನೆ ಮತ್ತು ಜ್ಞಾನ ಎಂಬು ಈ ಮೂರು ಕಾಂಡಗಳಿಂದ ಕೂಡಿಕೊಂಡಿದೆ. ಸ್ವರ್ಗ ಕಾಮೋ ಜ್ಯೋತಿಷ್ಮೇನ ಯಜತೆ. ಸ್ವರ್ಗದ ಇಚ್ಛೆಯುಳ್ಳವನು ಜ್ಯೋತಿಷ್ಠ ಹೇಮವೆಂಬ ಯಜ್ಞವನ್ನು ಮಾಡಬೇಕೆಂದು ಹೇಳಿರುವುದನ್ನು ನೋಡಿದರೂ ಸಹ ಈ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ವಾಕ್ಯದಲ್ಲಿಯೂ ಶ್ರುತಿಯು ನೀನು ಜ್ಯೋತಿಷ್ಯನು ಯಜ್ಞವನ್ನು ಮಾಡುವಲ್ಲಿ ಈ ದೇಹವನ್ನು ಬಿಟ್ಟು ಸ್ವರ್ಗವನ್ನು ಸೇರುವ ಎಂದರೆ ನಿತ್ಯ ದೇಹಕ್ಕೆ ನಾಶನವಲ್ಲದೆ ನಿನಗಿಲ್ಲ. ನಿನಗೆ ನಾಶನವಿಲ್ಲದಲ್ಲಿ ದೇಹ ನಶಿಸಿ ಹೋದ ಮೇಲೆ ಸ್ವರ್ಗಕ್ಕೆ ಹೋಗಲು ಉಳಿಯುವವರ್ಯಾರು? ನೀನೇ ಉಳಿಯುವೆ. ಆದದ್ದರಿಂದ ನಿನಗೆ ನಾಶನ ಇಲ್ಲ. ನೀನು ನಿತ್ಯನಾಗಿರುವೆ, ಅವಿನಾಶಿ ಅರೇಯ ಆತ್ಮ ಎಂಬುದಾಗಿ ಜ್ಞಾನಕಾಂಡದ ವಿಷಯವನ್ನೇ ಕರ್ಮಕಾಂಡಗಳ ವಾಕ್ಯದಲ್ಲಿಯೂ ಗೂಢವಾಗಿ ಬೋಧಿಸುತ್ತದೆ ಎಂದು ಸ್ಪಷ್ಟವಾಗುವುದು. ಸೋಹಂ ಭಾವೇನ ಪೂಜಯೇತ್. ಸೋಹಂ ಭಾವೋ ನಮಸ್ಕಾರಃ. ಸೋಹಂ ವಾಚಕಃ ಮಂತ್ರಃ. ಆತನೇ ನಾನೆಂದು ಪೂಜಿಸಬೇಕು, ಆತನೇ ನಾನೆಂಬ ಅರಿವೇ ನಮಸ್ಕಾರ, ಆತನೇ ನಾನು ಎಂಬ ಈ ಅರ್ಥವನ್ನೇ ಎಲ್ಲ ಮಂತ್ರಗಳು ಬೋಧಿಸುವವು. ಮೂರ್ತಿ ಪೂಜೆಯ ಪೂರ್ವದಲ್ಲಿ ನಾನು ಯಾವಾಗಲೂ ಅನಂತನೆಂದರೆ ನಾಶವಿಲ್ಲದವನಾಗಿರತಕ್ಕವೆಂದು ಬ್ರಹ್ಮಾತ್ಮ ಧ್ಯಾನಪೂರ್ವಕವಾಗಿ ಆತ್ಮಾರ್ಚನೆ ಮಾಡಬೇಕು. ಅರಣಿಯಲ್ಲಿ ಇರುವ ಅಗ್ನಿಯಂತೆ ನಾವೆಂಬ ನನ್ನ ಶ್ರುತಿಯಲ್ಲಿ ಇರುವ ಜನ್ಮರಹಿತನಾದ ಅತಿಶುದ್ಧವಾಗಿ ಇರುವ ಎಲ್ಲ ಪುರುಷೋತ್ತಮನೇ, ನಿನ್ನನ್ನು ಈ ಮೂರ್ತಿಯಲ್ಲಿ ಆವಾಹಿಸುತ್ತೇನೆ. ಈ ಮುಂತಾದ ವಾಕ್ಯಗಳಿಂದ
ಉಪಾಸನಾ ಕಾಂಡದ ವಾಕ್ಯಗಳಲ್ಲಿಯೂ ಜ್ಞಾನಕಾಂಡದ ಉಪದೇಶವೇ ಇದೆ. ಕರ್ಮ ಉಪಾಸನಾ ಕಾಂಡಗಳಲ್ಲಿಯೂ ಸಹ ಆತ್ಮಜ್ಞಾನವನ್ನೇ ವೇದವು ಬೋಧಿಸುತ್ತದೆ ಎಂದಾದರೆ ಪರಮಾತ್ಮ ಐಕ್ಯವನ್ನು ಬೋಧಿಸಲು ಕೈಗೊಂಡ ತನ್ನ ವ್ರತವನ್ನು ಕರ್ಮ ಉಪಾಸನಾ ಕಾಂಡಗಳ ಉಪದೇಶದಲ್ಲಿಯೂ ಶ್ರುತಿಯು ಬಿಡಲಿಲ್ಲವೆಂದು ಸ್ಪಷ್ಟವಾಗುವುದು. ಧಾರಣಾ ಧರ್ಮ, ಧಾರಣಾ ಪೋಷಣ ಮಾಡುವಂತಹದೇ ಧರ್ಮ ಎನ್ನುವಲ್ಲಿ ಧರ್ಮದ ಸ್ವರೂಪವು ಆನಂದವೇ ಆಗುವುದು. ಆನಂದದಿಂದಲೇ ಧಾರಣ ಅಥವಾ ಪೋಷಣ ಆಗುವುದು. ಆನಂದೇನ ಜಾತಾನಿ ಜೀವಂತಿ, ಆನಂದದಿಂದಲೇ ಜೀವಜಾತರು ಬದುಕುವರು. ಆನಂದೋ ಬ್ರಹ್ಮ, ಆನಂದವೇ ಬ್ರಹ್ಮ. ಆದುದರಿಂದ ಧರ್ಮದ ಸ್ವರೂಪವು ಒಂದು ಆನಂದವೇ ಆಯಿತು. ಆನಂದ ರೂಪವೇ ಪರಮಾತ್ಮನು. ಈತನಿಗೆ ಬ್ರಹ್ಮ, ಭೂಮ ಎಂಬ ಹೆಸರುಗಳು ಇರುವವು. ಏಕಮೇವಾದ್ವಿತೀಯಂ ಬ್ರಹ್ಮ, ಒಂದೇ ಒಂದು ಇರುವಂಥದೇ ಬ್ರಹ್ಮವು. ಯತ್ರ ನಾನ್ಯತ್ ತಸ್ಯಾಸಿ ನಾನ್ಯತ್ ಶೃಣೋತಿ ನಾನ್ಯದ್ವಿಜಾನಾತಿ ನ ಭೂಮೈವ ಸುಖಂ. ಎಲ್ಲಿ ನೋಡಲು ಕೇಳಲು ತಿಳಿಯಲು ಇನ್ನೊಂದಿರದೇದೋ ಅದೇ ಭೂಮಾ ಸ್ವರೂಪವು. ಈ ಭೂಮಾ ಸ್ವರೂಪವೇ ಸುಖವು ಎನ್ನುವುದಾಗಿ ಬ್ರಹ್ಮ ಮತ್ತು ಭೂಮ ಎಂಬ ಈ ಎರಡು ಹೆಸರುಗಳ ಲಕ್ಷಣಗಳನ್ನು ಶ್ರುತಿಯು ತಿಳಿಸುವುದು. ಈ ಪರಬ್ರಹ್ಮ ಪರಮಾತ್ಮನೇ ಸೃಷ್ಟಿಯ ಆದಿ ಕಾರಣವಾಗಿದ್ದಾನು. ಆತನಿಂದಲೇ ಈ ಜಗತ್ತಾಯಿತು ಎಂದಾದರೆ ಮೃತ್ತಿಕೆಯಿಂದಾದ ಘಟನೆಯಲ್ಲಿ ಅದರ ಶುದ್ಧ ಮತ್ತು ಮೂಲ ಸ್ವರೂಪದಿಂದ ಮೃತ್ತಿಕೆಯೇ ಇರುವಂತೆ ಈ ಜಗತ್ತಿನಲ್ಲಿ ಅದರ ಶುದ್ಧ ಮತ್ತು ಮೂಲ ಸ್ವರೂಪದಿಂದ ಈ ಕೇವಲ ಆನಂದ ರೂಪವೇ ಈ ಬ್ರಹ್ಮರೂಪನಾದ ಪರಮಾತ್ಮನೇ ಇರುವನೆಂದು ಸಿದ್ಧವಾಗುವುದು. ಘಟಿವೆಂದರೆ ಹೇಗೆ ಮೃತ್ತಿಕೆಯೋ ಅಂತೆಯೇ ಜಗತ್ತೆಂದರೆ ಒಂದು ಆನಂದ ರೂಪ ಅಥವಾ ಬ್ರಹ್ಮರೂಪ ಅಥವಾ ಪರಮಾತ್ಮನೇ ಸರಿ. ಹೀಗೆ ಈ ಚರಾಚರ ವಿಶ್ವದ ರೂಪವು ಆ ಆನಂದ ರೂಪವಾದ ಪರಬ್ರಹ್ಮ ಪರಮಾತ್ಮ ಅಥವಾ ಪರಮೇಶ್ವರನೇ ಎಂದು ಸೂರ್ಯ ಪ್ರಕಾಶದಂತೆ ಸ್ಪಷ್ಟವಾಗುವುದು. ಸರ್ವಂ ಕಲಿದ್ವಂ ಬ್ರಹ್ಮ, ಬ್ರಹ್ಮವೇದಂ ವಿಶ್ವಂ. ಈ ವಿಧವಾಗಿ ನಾವೆಂಬ ತಿಳಿವಳಿಕೆಯೇ ಯಥಾರ್ಥ ರೂಪ ಇದು ಎಂದು ಶ್ರುತಿಗಳು ಉದ್ಘೋಷಿಸುತ್ತಿದ್ದವು. ಆನಂದ ಘನ ಪರಬ್ರಹ್ಮ ರೂಪವೇ ಒಂದೆಂದು ಮನಗಂಡರೆ ಅಲ್ಲಿಗೆ ಅಹಂ ಬ್ರಹ್ಮಾಸ್ಮಿ ಇದರ ಅರ್ಥಾನುಭಾವ ಬೇಡವೆಂದು ನಿರಾಕರಿಸಿದರೂ ಆರು ತಾನಾಗಿ ಆಗುವುದು. ನಿಷ್ಪ್ರಪಂಚ ಎಂದರೆ ನಾಮರೂಪರಹಿತ ಕಾರ್ಯಕಾರಣ ಶೂನ್ಯವಾದ ಅದ್ವಿತೀಯ ಆದ ತಾನೇ ಆ ಆನಂದ ಸ್ವರೂಪವೆಂದು ಮನದಟ್ಟಾಗುವುದು. ದೇಹ ನಾನೆಂಬ ಕಲ್ಪನೆ ತಾನಾಗಿ ಅಳಿಯುವುದು. ಬೇಸರವನ್ನುಂಟು ಮಾಡುವ ವಿಷಯ ಸುಖದ ಇಚ್ಛೆಯೂ ತಾನಾಗಿಯೇ ನಶಿಸಿ ಹೋಗುವುದು. ಆನಂದ ಸ್ವರೂಪವೆಂದೇ ನೆಲೆಸುವುದು. ಆನಂದ ಮಾತ್ರವೇ ತಾನೆಂದು ತನ್ನ ಹೊರತು ಇನ್ನೊಂದನ್ನು ಕಾಣದಿರುವುದು ಧರ್ಮವೆಂದು ಅರಿತುಕೊಳ್ಳಿರಿ. ಈ ಸ್ವಭಾವವಾದ ಧರ್ಮವನ್ನು ನೀವು ಸಂರಕ್ಷಿಸಿಕೊಂಡರೆ ಆ ನಿಮ್ಮ ಆನಂದ ರೂಪವಾದ ಸ್ವಭಾವ ಧರ್ಮವೂ ನಿಮ್ಮನ್ನು ರಕ್ಷಿಸುವುದು ಎಂದರೆ ಅದು ನಿಮ್ಮನ್ನು ದುಃಖ ರೂಪದ ವಿಷಯವಾಸನೆಗಳಲ್ಲಿ ಸಿಕ್ಕಿಸಲಿಕ್ಕಿಲ್ಲ. ದೇಹಾಭಿಮಾನವನ್ನು ಉಂಟು ಮಾಡಲಿಕ್ಕಿಲ್ಲ. ಜನ್ಮ ಮರಣದಲ್ಲಿ ನಿಮ್ಮನ್ನು ಪ್ರವಾಹಿಸಲಿಲ್ಲ. ಎಲ್ಲ ದುಃಖ ರೂಪವಾದ ಸಾಧನಗಳಿಂದ ನಿಮ್ಮನ್ನು ಬಿಡಿಸಿ ಆನಂದ ಘನರೂಪವಾದ ಸ್ವಮಾತ್ರವಾಗಿರುವ ಬ್ರಹ್ಮವನ್ನೇ ಮಾಡಿ ಬಿಡುವುದೆಂದು ಜಗದ್ಗುರುಗಳವರ ಮುಖಾರವಿಂದದಿಂದ ಅಪ್ಪಣೆ ಕೊಡಿಸಿದ ಧರ್ಮೋ ರಕ್ಷತಿ ರಕ್ಷಿತಃ. ಈ ಅಮೃತ ವಚನದ ಅರ್ಥ ನೀವೆಲ್ಲರೂ ಕೇವಲ ಒಂದು ಆನಂದವೇ ಆಗಿರುವರೆಂದು ತಾತ್ಪರ್ಯ. ಓಂ ತತ್ಸತ್ ಎಂದು ಶ್ರೀಧರ ಸ್ವಾಮಿಗಳವರು ವಿರಮಿಸಿದರು. ಮಧ್ಯಾಹ್ನ ಸ್ನಾನದ ಹೊತ್ತು. ಆದ್ದರಿಂದ ಶ್ರೀಧರ ಸ್ವಾಮಿಗಳವರು ಮತ್ತು ಶ್ರೀ ಜಗದ್ಗುರುಗಳವರು ಆನಂದದಿಂದ ಸ್ನಾನಕ್ಕೆ ಹೊರಟರು.
ಶ್ರೀ ಜಗದ್ಗುರುಗಳವರು ಶ್ರೀ ಚಂದ್ರಮೌಳೇಶ್ವರ ಮತ್ತು ಶ್ರೀ ಶಾರದಾಂಬೆಯ ಅರ್ಚನೆಯನ್ನು ಮಾಡಬೇಕಾದರೆ ಎಲ್ಲರೂ ಭಕ್ತಿಪರವಶರಾಗಿ ಕುಳಿತುಕೊಂಡಿದ್ದರು. ಆವಾಗಿನ ಆ ದಿವ್ಯದ ಶಾಂತ ವಾತಾವರಣವು ಅವರ್ಣನೀಯವಾಗಿತ್ತು. ನಿರ್ವಿಷಯ ಸುಖದ ಹಿರಿಮೆಯೂ ತಾನಾಗಿ ಒದಮೂಡುತ್ತಿತ್ತು. ಶಾಂತತೆಯಿಂದ ಸಾಂಗವಾಗಿ ಶ್ರೀ ಜಗದ್ಗುರುಗಳವರು ಪೂಜೆಯನ್ನು ನೆರವೇರಿಸಿ ಸಮೀಪವೇ ಕುಳಿತಿದ್ದ ಶ್ರೀಧರ ಸ್ವಾಮಿಗಳವರಿಗೆ ಮೊದಲು ತೀರ್ಥವನ್ನು ಕೊಟ್ಟರು. ಅಷ್ಟರಲ್ಲಿ ವಿರಕ್ತರೆಲ್ಲ ತೀರ್ಥಕ್ಕೆ ಬಂದುವುದನ್ನು ನೋಡಿ ಶ್ರೀಧರ ಸ್ವಾಮಿಗಳವರೊಂದಿಗೆ ಈ ವಿರಕ್ತರ ಸೈನ್ಯವನ್ನು ನೋಡಿ ನನಗೆ ಆನಂದವಾಗುವುದು. ಈಗಿನ ಕಾಲದಲ್ಲಿ ಒಬ್ಬ ವಿರಕ್ತರನ್ನು ಕಾಣುವುದು ಕೂಡ ಅಪರೂಪ. ಮಿಕ್ಕ ಎಲ್ಲ ಆಶ್ಚರ್ಯಕರವಾದ ಸಂಗತಿಗಳಲ್ಲಿ ಸ್ವಾಮಿಗಳವರ ಈ ವಿರಕ್ತ ಸೈನ್ಯವನ್ನು ನಿರ್ಮಿಸುವ ಕಾರ್ಯವೂ ಬಲು ಹೆಚ್ಚಿನ ಆನಂದ ಮತ್ತು ಆಶ್ಚರ್ಯವನ್ನು ಉಂಟು ಮಾಡುತ್ತಲಿರುವುದು ಎಂದು ಅಮೃತವಾಣಿಯನ್ನು ನುಡಿದರು. ಶ್ರೀಧರ ಸ್ವಾಮಿಗಳಿಗೆ ಆ ಪವಿತ್ರ ತೀರ್ಥದ ಸುಂದರ ಪಾತ್ರೆಯನ್ನಿತ್ತು ನೀವೇ ಎಲ್ಲರಿಗೂ ತೀರ್ಥವನ್ನು ಕೊಡಿ ಎಂದು ತಿಳಿಸಿ ಶ್ರೀ ಜಗದ್ಗುರುಗಳವರು ಭಿಕ್ಷೆಗೆ ದಯಮಾಡಿಸಿದರು. ಶ್ರೀಧರ ಸ್ವಾಮಿಗಳ ಭಿಕ್ಷೆಯಾಗಿತ್ತು. ಆಚಮನವನ್ನು ಮಾಡಿ ಶಾಂತತೆಯಿಂದ ಆಸನದ ಮೇಲೆ ಕುಳಿತುಕೊಂಡಿದ್ದರು. ಅಷ್ಟರಲ್ಲಿಯೇ ಒಬ್ಬ ವೈದಿಕರು ಬಂದು ಶ್ರೀ ಜಗದ್ಗುರುಗಳವರು ತಮ್ಮನ್ನು ಕರೆಯುತ್ತಿದ್ದಾರೆ ಎಂದು ತಿಳಿಸಿದರು. ಶ್ರೀ ಜಗದ್ಗುರುಗಳವರು ಮತ್ತು ಶ್ರೀಧರ ಸ್ವಾಮಿಗಳವರು ಒಳ್ಳೆಯ ಆತ್ಮೀಯ ಪ್ರೀತಿಯಿಂದ 1 ಗಂಟೆಯವರೆಗೂ ಧರ್ಮದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಏಕಾಂತದಲ್ಲಿ ಸಮಾಲೋಚನೆಯನ್ನು ನಡೆಸಿದರು. ಶ್ರೀ ಶೃಂಗೇರಿಯಲ್ಲಿ ನಡೆಯಲಿರುವ ಶ್ರೀ ಚಂದ್ರಶೇಖರ ಭಾರತಿಗಳ ಮೂರ್ತಿ ಸ್ಥಾಪನೆ ಮತ್ತು ಕುಂಭಾಭಿಷೇಕ ಮಹೋತ್ಸವಕ್ಕೆ ಬರಲು ಆಗ್ರಹದ ಆಮಂತ್ರಣ ಕೊಡುವುದಾಗ ಶ್ರೀಧರ ಸ್ವಾಮಿಗಳು ಮುಂದಿನ ತಮ್ಮ 2 ವರ್ಷಗಳು ತಪಸ್ಸಿನ ಸಂಕಲ್ಪವನ್ನು ತಿಳಿಸಿ ಅಪ್ಪಣೆಯನ್ನು ಬೇಡಿದಾಗ ಅಸ್ತು ಎಂದು ಹೇಳಿ ವಿಶ್ವ ಕಲ್ಯಾಣಕ್ಕಾಗಿಯೇ ನೀವು ಶ್ರಮಪಡುತ್ತಿದ್ದೀರಿ, ಬಾರದಿದ್ದರೂ ಅಡ್ಡಿಯಿಲ್ಲವೆಂದು ಅಪ್ಪಣೆಯನ್ನಿತ್ತರು. ಆಮೇಲೆ ಶ್ರೀಧರ ಸ್ವಾಮಿಗಳವರು ನಡೆಸಿದ ಧರ್ಮ ಜಾಗೃತಿಯಿಂದ ಸಮಾಜದ ಮೇಲೆ ಆದ ಸ್ತುತ್ಯ ಪರಿಣಾಮಗಳನ್ನು ತುಂಬ ಕೊಂಡಾಡಿ ಒಂದು ದೊಡ್ಡ ಸ್ಫಟಿಕದ ಜಪಸರವನ್ನು ಪ್ರಸಾದವೆಂದು ಶ್ರೀಧರ ಸ್ವಾಮಿಗಳವರಿಗೆ ಶ್ರೀ ಜಗದ್ಗುರುಗಳವರು ಬಹುಳ ಆತ್ಮೀಯತೆಯಿಂದ ದಯಪಾಲಿಸಿದರು. ಶ್ರೀಧರ ಸ್ವಾಮಿಗಳವರಿಗೆ ಪೂಜ್ಯ ಪಾದಂಗಳವರ ಅಷ್ಟೊಂದು ಪ್ರೀತಿಯನ್ನು ಕಂಡು ಬಹುಳ ಆನಂದವಾಯಿತು. ಜಗದ್ಗುರುಗಳು ಅನಂತರ ಮೇಲಿನ ಕುಟಿ ಮತ್ತು ಶ್ರೀಧರ ಕುಟಿಯನ್ನು ಕಾಣಲು ಹೊರಟರು. ಹಾದಿಯಲ್ಲಿ ವರದಪುರ ಶ್ರೀ ದುರ್ಗಾಂಬೆಯ ಅರ್ಚಕರು ಮತ್ತು ಇನ್ನೂ ಕೆಲವರು ಶ್ರೀಧರ ಸ್ವಾಮಿಗಳು ಬರುವ ಪೂರ್ವದಲ್ಲಿ ಈ ಸ್ಥಳವು ಹೇಗಿತ್ತು, ಈವಾಗ ಹೇಗಿದೆ ಎಂಬುದನ್ನು ಪರಿಪರಿಯಾಗಿ ತಿಳಿಸಿ ಶ್ರೀಧರ ಸ್ವಾಮಿಗಳವರು ಈ ಕ್ಷೇತ್ರದ ಪುನರ್ಜೀವನಕ್ಕಾಗಿ ವಹಿಸಿದ ಪರಿಶ್ರಮದ ಕಲ್ಪನೆಯನ್ನು ಶ್ರೀ ಜಗದ್ಗುರುಗಳು ಅವರಿಗೆ ಕೊಡುತ್ತಲಿದ್ದರು. ಈ ನಿಸರ್ಗಕ ರಮಣೀಯವಾದ ತಪೋಭೂಮಿಯನ್ನು ಕಂಡು ಶ್ರೀ ಜಗದ್ಗುರುಗಳವರಿಗೆ ಅಡಿಗಡಿಗೆ ಆಗುತ್ತಿರುವ ಮಹದಾನಂದವೂ ಅವರ ಮುಖಮಂಡದಲ್ಲಿ ಎದ್ದು ಕಾಣುತ್ತಿತ್ತು. ಮೇಲಿನ ಕುಟಿಗೆ ಹೋಗಿ ಎಲ್ಲ ಜನರು ವಿಶ್ರಮಿಸಿದರು. ಪ್ರಧಾನ ಬಾಗಿಲಿನ ಮೆಟ್ಟುಗಳಲ್ಲಿ ಕುಳಿತಿರುವಾಗ ಮುಂದಿನ ಧ್ವಜಸ್ತಂಭವನ್ನು ನೋಡಿ ಜಗದ್ಗುರುಗಳವರು ಬಹುಳ ಹರ್ಷಗೊಂಡರು. ಆ ಸ್ತಂಭದ ಮೇಲೆ ಸ್ಥಾಪಿಸಲಿರುವ ಧರ್ಮಧ್ವಜವನ್ನು ತರಿಸಿ ತಮ್ಮ ಅಮೃತ ಹಸ್ತಗಳಿಂದ ಅದನ್ನು ಸ್ಪರ್ಶಿಸಿ ಬಲಬದಿಗೆ ಇಟ್ಟುಕೊಂಡರು. ಶ್ರೀಧರ ಸ್ವಾಮಿಗಳವರು ಸಹ ಅಲ್ಲಿಯೇ ಕೆಳಗಿನ ಮೆಟ್ಟಿಗಳಲ್ಲಿ ಕುಳಿತಿದ್ದರು. ಇಂತಹ ಪೂರ್ವ ಸನ್ನಿವೇಶದ ಸಮಯ ನೋಡುತ್ತಿದ್ದವರು 2-3 ಛಾಯಾಚಿತ್ರಗಳನ್ನು ತೆಗೆದರು. ಶ್ರೀ ಜಗದ್ಗುರುಗಳು ಈ ಕ್ಷೇತ್ರದ ಇತಿಹಾಸವನ್ನು ವಿಚಾರಿಸಿದಾಗ ಶ್ರೀಧರ ಸ್ವಾಮಿಗಳು ಶ್ರೀ ಜಗದ್ಗುರುಗಳಿಗೆ ಕ್ಷೇತ್ರದ ವಿಚಾರವಾಗಿ ಪೂರ್ವದಲ್ಲಿ ಶ್ರೀ ಅಗಸ್ತ್ಯ ಮಹರ್ಷಿಗಳು, ಆಮೇಲೆ ಶ್ರೀ ವ್ಯಾಸ ಮಹರ್ಷಿಗಳು ಈ ಸ್ಥಳದಲ್ಲಿ ಆಶ್ರಮ ಮಾಡಿಕೊಂಡಿದ್ದರು. ಇಲ್ಲಿರುವ ಗುಹೆಗೆ ವ್ಯಾಸಗುಹೆ ಅಂತ ಹೆಸರು. ಅಲ್ಲಿ ಇನ್ನೂ ಸಹ
ಕೆಲವು ಋಷಿಗಳಿರುವರೆಂದು ಕೆಲವರ ಅಭಿಪ್ರಾಯ. ಇದು ಸಿದ್ಧ ಭೂಮಿ. ಇಲ್ಲಿ ಈವಾಗಲೂ ಸಿದ್ಧರ ವಾಸ್ತವ್ಯ ಇದೆ. ಈ ಮುಂತಾದ ವಿಷಯಗಳನ್ನು ನಾನು ಕೇಳಿದ್ದೇನೆ ಎಂದರು. ಆಮೇಲೆ ಗೋಶಾಲೆಯ ಸಮೀಪ ಹೋದಾಗ ಅಲ್ಲಿ ಹೊರಗೆ ಇದ್ದ ಆ ಆಕಳು ಶ್ರೀ ಜಗದ್ಗುರುಗಳವರ ಸಮೀಪ ಹೋಯಿತು. ಆಗ ಶ್ರೀ ಜಗದ್ಗುರುಗಳವರು ಮಂತ್ರಾಕ್ಷತೆಯ ಹರಿವಾಣೆಯನ್ನೇ ಅದರ ಮುಂದಿಟ್ಟರು. ಆ ಆಕಳು ಮಂತ್ರಾಕ್ಷತೆಯನ್ನೆಲ್ಲ ತಿಂದು ತಿಂದದನ್ನು ನೋಡಿ ಜಗದ್ಗುರುಗಳವರಿಗೆ ತುಂಬ ಸಂತೋಷವಾಯಿತು. ಸಾಧಕರ ಬಗ್ಗೆ ಇದ್ದ ಪ್ರೀತಿ, ಬಾಲಭಾವ, ನಿಗವಿರ್ತನ ಜಗದ್ಗುರುಗಳಲ್ಲಿ ಹೆಚ್ಚೆಚ್ಚಗೂ ದೃಗ್ಗೋಚರವಾಗಿತ್ತು. ಐಶ್ವರ್ಯಸ್ಯ ವಿಭೂಷಣಂ ಸುಜನತಾ ಎಂಬುದರ ಸತ್ಯಯೇ ಅವರ ಸ್ವಭಾವ ಮತ್ತು ನಡವಳಿಕೆಯಿಂದ ಎದ್ದು ಕಾಣುತ್ತಿತ್ತು. ನಮ್ರತೇನೋನ್ನಮಂತಹ ಪರಗುಣ ಕಥೈನೈ ಸ್ವಾನ್ ಗುಣಾನ್ ಖ್ಯಾಪಯಂತಹ ನಮ್ರತದಿಂದ ತನ್ನ ವೈಶಿಷ್ಟ್ಯವನ್ನು ತೋರಿಸುವ ಮತ್ತು ಇತರರ ಗುಣವರ್ಣನೆಯಿಂದ ತಮ್ಮ ಆದರ್ಶ ಗುಣವನ್ನು ತೋರಿಸುವ ಸಂತರೇ ಇವರಾಗಿದ್ದರು. ಜಗದ್ಗುರುಗಳವರ ಇಲ್ಲಿಯ ಕಾರ್ಯಕ್ರಮವು ಪೂರ್ಣವಾಗಿ ಮುಂದಿನ ಪ್ರಯಾಣದ ಸಲುವಾಗಿ ಜಗದ್ಗುರುಗಳವರು ತಮ್ಮ ವಾಹನದ ಬಳಿಗೆ ತೆರಳಿದರು. ಆಗ ಶ್ರೀಧರ ಸ್ವಾಮಿಗಳು ಜೊತೆಗೆ ಇದ್ದರು. ಶ್ರೀ ಜಗದ್ಗುರುಗಳಿಗೆ ಶ್ರೀಧರ ಸ್ವಾಮಿಗಳವರ ಧರ್ಮ ಕಾರ್ಯ, ಅವರ ಆಶ್ರಮ, ರೀತಿ ನೀತಿ, ನಡೆ ನುಡಿಗಳನ್ನು ನೋಡಿ ಬಹಳ ಆನಂದವಾಯಿತು. ಆ ಆನಂದದ ಭರದಲ್ಲಿ ಜಗದ್ಗುರುಗಳವರು ಶ್ರೀಧರ ಸ್ವಾಮಿಗಳವರನ್ನು ಪ್ರೇಮದಿಂದ ಆಲಿಂಗನ ಮಾಡಿದರು. ಆ ಉಭಯ ಶ್ರೀಗಳವರ ಪ್ರೇಮ ಸಮಾಧಿಯನ್ನು ನೋಡಿ ನೆರೆದ ಭಕ್ತ ಸಮೂಹವು ಆನಂದಾತಿಶಯದಿಂದ ಧರ್ಮಕ್ಕೆ ಜಯವಾಗಲಿ, ಅಧರ್ಮದ ನಾಶನಾಗಲಿ, ಪ್ರಾಣಿಗಳಲ್ಲಿ ಸದ್ಭಾವನೆ ಉಂಟಾಗಲಿ, ವಿಶ್ವಕ್ಕೆ ಕಲ್ಯಾಣವಾಗಲಿ ಎಂಬ ಜಯಘೋಷ ಮತ್ತು ಶ್ರೀಧರ ಸ್ವಾಮಿಗಳ ಹಾಗೂ ಶ್ರೀ ಜಗದ್ಗುರುಗಳ ಜಯಘೋಷವನ್ನು ಉಚ್ಚಸ್ವರದಿಂದ ಮಾಡಿದರು. ಆಮೇಲೆ ಜಗದ್ಗುರುಗಳವರು ನೆರೆದ ಜನಸಮೂಹವನ್ನು ಉದ್ದೇಶಿಸಿ, ಶ್ರೀಧರ ಸ್ವಾಮಿಗಳವರ ಈ ಅವತಾರವು ಕೇವಲ ಧರ್ಮ ಉದ್ಧಾರಕ್ಕಾಗಿಯೇ ಆಗಿದ್ದು, ಅವರಿಂದ ನಿಶ್ಚಯವಾಗಿಯೂ ಧರ್ಮ ಉದ್ಧಾರವಾಗುವುದು. ನಿಮಗೆಲ್ಲ ನನ್ನ ಆಶೀರ್ವಾದವಿದೆ ಎಂದು ಹೇಳಿ ಪ್ರಯಾಣ ಬೆಳೆಸಿದರು. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದ ಅಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಭಗವಾನ್ ಶ್ರೀ ಶ್ರೀಧರಾರ್ಪಣಮಸ್ತು.